ಬೆಂಕಿ ತಗೊಂಡು ಹೋಗ್ಬಿಡಿ, ಹತ್ಕೊಳ್ಳೋಕ್ಕೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಬೆಂಕಿ ಒಂದಕ್ಕೊಂದು ಹತ್ಕೊಳ್ಳೋಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಈಗ ಸ್ವಲ್ಪ ದೂರದಲ್ಲಿದ್ದರೆ ಸಾಕು, ಭಗ್ ಅಂತ ಅಂಟ್ಕೊಂಡ್ಬಿಡುತ್ತೆ. ನೀವು ಆ ಥರ ಇರುವಂಥ ಜನ. ಹೀಗೆ ಬಂದರೆ ಸಾಕು ವಿಷಯಗಳನ್ನು ಗ್ರಹಣ ಮಾಡಿಬಿಡ್ತೀರಿ. ಇನ್ನು ಕೆಲವರು ಹಾಗಲ್ಲ, ಇದು ಸ್ವಭಾವತಃ. ಎರಡನೆಯದು ಪ್ರಭಾವ, ಇಜ್ಜಲು ಕೆಂಡಾಗಬೇಕು ಅಂದರೆ ಮೂಗು, ಬಾಯಿ, ಕಣ್ಣು ಎಲ್ಲ ಕೆಂಪಾಗಿ ಮಸಿಯಾಗಿ ಒಂದು ಅರ್ಧ ಗಂಟೆ ಊದಿ 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 ಆಮೇಲೆ ಆ ಇಜ್ಜಲನ್ನ ಕೆಂಡ ಮಾಡಬೇಕು. ಅದು ಪ್ರಭಾವ. ಇನ್ನು ಕೊನೆಯದು ಬಾಳೆಕಂಬ, ಅದು ಅಭಾವ. ತಗೊಂಡು ಹೋಗಿ ಅಗ್ನಿಕುಂಡದಲ್ಲಿ ಚೆಲ್ಲಿದ್ರೂ ಅದು ಸುಡೋದಿಲ್ಲ. ನಾನು ಇರೋದೇ ಹೀಗೆ ಅನ್ನುತ್ತದು. ನೀನು ಎಲ್ಲಾದರೂ ಬಿಸಾಕು, ನಾನು ಇರೋದೇ ಹೀಗೆ ಅಂತ. ಹಾಗಾಗಿ ನೀವೆಲ್ಲರೂ ಕರ್ಪೂರದಂತಹ ಜನ. ವಿಚಾರ ಹೀಗೆ ಬಂದರೆ ಹಾಗೆ ಗಬಕ್ಕಂತ ಹಿಡ್ಕೊಳ್ಳೋ ಸ್ವಭಾವತಃ ಜ್ಞಾನಿಗಳಾಗಿದ್ದೀರಿ. ನಿಮ್ಮಂತಹವ್ರ ಮುಂದೆ ಮಾಡುವುದು ಅಂಥದ್ದು ಒಂದು ಯೋಗ ಅಂತ ಹೇಳ್ತಾ ಕಥಾಭಾಗದಲ್ಲಿ ಜನಮೇಜಯ ಮಹಾರಾಜನಿಗೆ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಈ ಕಾಶ್ಯಪ ಕ್ಷಣಾರ್ಧದಲ್ಲಿ ತನ್ನ ಆ ವಿದ್ಯೆಯನ್ನೆಲ್ಲ ಪ್ರಯೋಗ ಮಾಡಿ ಈ ರೀತಿಯಾಗಿ ಆ ಮರವನ್ನು ಮರುಸೃಷ್ಟಿ ಮಾಡಿದ. ಅಲ್ಲಿರುವಂತಹ ಪ್ರಾಣಿ ಸಂಕುಲವನ್ನು, ಪಕ್ಷಿಯನ್ನು, ಅಲ್ಲಿರುವಂತಹ ಮನುಷ್ಯರು ಕಟ್ಟಿಗೆಯನ್ನು ಕತ್ತರಿಸಿಕೊಂಡು ಹೋಗಲಿಕ್ಕಾಗಿ ನಿಂತಿದ್ದವರು ಎಲ್ಲರೂ ಸಹ ಮತ್ತೆ ಬಂದುಬಿಟ್ರು, ಮತ್ತೆ ಬದುಕಿಬಿಟ್ರು. ತಕ್ಷಕ ನೋಡ್ದ, ಸತ್ಯವಾಗಿ ಹೋಯ್ತಲ್ಲ, ಈತ ಖಂಡಿತವಾಗಲೂ ಬದುಕಿಸ್ಬಿಡ್ತಾನೆ. ಇನ್ನು ಪರೀಕ್ಷಿತನನ್ನು ಶತಾಯಗತಾಯಿ ಬದುಕಿಸ್ತಾನೆ. ಈಗೇನು ಮಾಡೋದು? ಯಾಕಾಗಿ ನೀನು ಹೋಗ್ತಾ ಇದೆಯಪ್ಪ? ಯಾಕಾಗಿ ಹೋಗ್ತಾ ಇದ್ದೇನೆ ಅಂದರೆ, ನಾನು ಬಡವ, ಮಹಾರಾಜನನ್ನು ಬದುಕಿಸಿದರೆ ಏನಾದರೂ ಧನವನ್ನು ಕೊಡ್ತಾನೆ ಎನ್ನುವ ಆಶಯ. ಹೌದಾ? ನೀನು ಅಲ್ಲಿಗೆ ಹೋಗಬೇಕಾಗಿಲ್ಲ. ನಾನೇ ನಿನಗೆ ನನ್ನ ನಾಗಲೋಕದ ವಿಶೇಷವಾದ ರತ್ನಮುತ್ತುಗಳನ್ನು ಕೊಡ್ತೇನೆ, ಅದನ್ನು ನೀನು ತಗೊಂಡು ಹೋಗು. ಆಗಲೇ ಲಂಚ. ಅವ್ರ ಹತ್ರ ಹೋಗ್ಬೇಡ, ನಾನೇ ನೀನು ಕೊಟ್ಟು ಬಿಡ್ತೀನಿ ಅಂತ. ಈ ಲಂಚದ ಹಣವನ್ನು ಪಡೆದು ಇವನು ಹೇಳ್ತಾನೆ, ನೋಡು, ಈ ಮಹಾಶಯ ಪರೀಕ್ಷಿತನಿಗೆ ಅವಸಾನ ಕಾಲ ಬಂದಿರುವುದಂತೂ ಸತ್ಯ. ಸಾವನ್ನು ಮುಂದೆ ಓಡಬಹುದೇ ವಿನಃ ಸಾವೇ ಇಲ್ಲದಂತೆ ಮಾಡಲಿಕ್ಕಾಗುತ್ತೋ? ಮತ್ತೆ ಈ ಸಾವು ಬರಲಿ ಅಂತ ಶಾಪ ಕೊಟ್ಟಿದ್ಯಾರಪ್ಪ? ಬ್ರಾಹ್ಮಣ ಶೃಂಗಿ. ನಿನ್ನಂತೆಯೇ ಆತನೂ ಮಹಾತಪಸ್ವಿ. ನೀನೇನಿಗ ಬದುಕಿಸಿಬಿಟ್ರೆ ಬ್ರಾಹ್ಮಣರಲ್ಲಿ ಐಕ್ಯಮತ ಇಲ್ಲದಂತಾಗ್ಬಿಡುತ್ತಲ್ಲಪ್ಪ. ಹೀಗಾಗಿ ಇದೆಲ್ಲ ನೀನು ಅರ್ಥ ಮಾಡಿಕೊಂಡು ಈ ಧನವನ್ನು ನೀನು ತಗೊಂಡು ಹೋಗು, ಸುಖವಾಗಿರು ಅಂತ ಹೇಳಿ ನಾಗಲೋಕದಿಂದ ವಿಶೇಷ ರತ್ನಮುತ್ತುಗಳನ್ನು ಕೊಟ್ಟನಂತೆ. ಅದನ್ನು ಹೊತ್ತು ಹೊರಟ ಕಾಶ್ಯಪ ಬ್ರಾಹ್ಮಣ. ಏನು ಸಂತೋಷವೋ. ಆದರೆ ಮುಂದೇನಾಯಿತು ಅಂತ ಬೇರೆ ಪುರಾಣಗಳಲ್ಲಿ ವರ್ಣನೆ ಮಾಡ್ತಾರೆ. ಪುಟ್ಟದಾಗಿ ಹೇಳಿಬಿಟ್ರೆ, ಆತನಿಗೆ ಶರೀರದಿಂದ ದುರ್ಗಂಧ ಹುಟ್ಟಿತಂತೆ, ಮಹಾದುರ್ಗಂಧ, ಕೆಟ್ಟ ವಾಸನೆ. ಇದರಿಂದಾಗಿ ಬ್ರಾಹ್ಮಣ ಸಂಘದಿಂದ ಆತ ಬಹಿಷ್ಕೃತನಾದ. ಏಕೆಂದರೆ ಗೊತ್ತಾಗೋಯ್ತು, ಇವನು ಲಂಚ ಪಡೆದು ಮೋಸ ಮಾಡಿದ್ದಾನೆ, ತನ್ನ ವೈದ್ಯ ವೃತ್ತಿಗೆ ಮೋಸ ಮಾಡಿದ್ದಾನೆ, ಮಾಡಬಾರ್ದಾಗಿತ್ತು ಇವನು ಅಂತ ಹೇಳಿ. ಕೊನೆಗೆ ಈ ಶಾಪವನ್ನು ವಿಶಾಪ ಮಾಡಿಕೊಳ್ಳಲು ಆ ಮಹಾಶಯ ವೆಂಕಟಾಚಲ ಪರ್ವತಕ್ಕೆ ಬರ್ತಾನೆ ಅಂತ. ವೇಮ್ ಅಂದರೆ ಪಾಪಗಳು, ಕಟತೆ ಅಂದರೆ ನಾಶ ಮಾಡುವಂಥದ್ದು. ಈ ಕಾಶ್ಯಪ ಮಾಡಿದ ಪಾಪಗಳು ವೆಂಕಟಾಚಲ ಪರ್ವತಕ್ಕೆ ಬಂದು ಸ್ನಾನ ಮಾಡ್ತಿದ್ದ ಹಾಗೆ ಆತನ ಪಾಪಗಳೆಲ್ಲ ಹೊರಟು ಹೋಯಿತು ಅಂತ ಹೇಳಿ ಸ್ಕಾಂದ ಪುರಾಣಾದಿಗಳು ವರ್ಣನೆ ಮಾಡುತ್ತೆ. ಇದು ಮುಂದಿನ ಭಾಗದ ಪುಟ್ಟ ಚಿಂತನೆಯಷ್ಟೇ. ಇಲ್ಲಿ ಈ ತಕ್ಷಕ ತನ್ನ ಅನೇಕ ಪರಿವಾರವನ್ನು ಕಟ್ಟಿಕೊಂಡು ಬಂದಿದ್ದಾನೆ, ಬ್ರಾಹ್ಮಣನ ವೇಷವನ್ನು ಹಾಕಿಕೊಂಡು ಬಂದಿದ್ದಾನೆ. ಒಬ್ಬೊಬ್ಬರು ವೇದ ಘೋಷಗಳನ್ನು ಮಾಡುತ್ತಾ, ಮಹಾರಾಜನಿಗೆ ಈ ವಿಶೇಷವಾದಂತಹ ಪದಾರ್ಥಗಳನ್ನು, ಹಣ್ಣುಗಳನ್ನು ತಂದಿದ್ದೇವೆ, ಆತನಿಗೆ ಕೊಡಬೇಕು ಅಂತ ತಂದಿದ್ದೇವೆ, ಏನಾದರೂ ಮಾಡಿ ಆತನಿಗೆ ತಲುಪಿಸಿ. ಇದು ಮಹಾಪ್ರಸಾದ, ಶಿವನಿಂದ ಪೂಜೆ, ಅವನ ನೇರವಾಗಿ ಶಿವನಿಗೆ ಇಟ್ಟು ಆತನಿಂದ ಪಡೆದಂತಹ ಪ್ರಸಾದ, ಇದನ್ನು ಆತನಿಗೆ ಕೊಟ್ಟುಬಿಡಿ. ಬ್ರಾಹ್ಮಣರ ಮಾತಿನಲ್ಲಿ ಅಪನಂಬಿಕೆ ಇಲ್ಲದಂತಹ ಮಂತ್ರಿವರೇಣ್ಯರೆಲ್ಲರೂ ಸಹ ಅದನ್ನು ಹೊತ್ತುಕೊಂಡು ಹೋಗಿ ಮಹಾರಾಜನ ಮುಂದೆ ಇಟ್ಟರಂತೆ. ಮಹಾರಾಜ ನೋಡ್ತಾ ಇದ್ದಾನೆ, ಓಹೋ, ಸಂಧ್ಯಾಕಾಲ ಕಳೆಯಿತು, ಇನ್ನು ಬಹುಪಾಲು ನನಗೆ ಸಾವು ಬರುತ್ತೋ ಇಲ್ಲೋ, ಚಿಂತೆ ಇಲ್ಲ, ಬಂದರೂ ಚಿಂತೆ ಇಲ್ಲ, ಅಂತೂ ಪರಮಾತ್ಮನ ಪ್ರಸಾದವನ್ನು ಯಾರೋ ಬ್ರಾಹ್ಮಣರು ತಂದು ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಹಣ್ಣನ್ನು ಸುಲಿದನಂತೆ. ಆ ಸುಲಿದ ಹಣ್ಣಿನಲ್ಲಿ ಒಂದು ಪುಟ್ಟದಾದಂತಹ ಸರ್ಪ,
ಕೀಟದ ರೂಪದಲ್ಲಿತ್ತು. ಅದು ನೋಡುತ್ತಿದ್ದ ಹಾಗೆ ಹೆಗರಿ ಬೃಹದಾಕಾರವಾದಂತಹ ತಕ್ಷಕನ ರೂಪವನ್ನು ತಾಳಿ ಸರನೆ ಬಂದು ಪರೀಕ್ಷಿತ ಮಹಾರಾಜನಿಗೆ ಥಟ್ಟನೆ ಕಚ್ಚಿದನು. ಸೂರ್ಯಾಸ್ತಮಾನವಾಗಲು ಇನ್ನು ಸ್ವಲ್ಪ ಕಾಲ ಇತ್ತಷ್ಟೇ, ಅದರೊಳಗಾಗಿ ಪರೀಕ್ಷಿತ ತನ್ನ ಪ್ರಾಣವನ್ನೇ ತೆತ್ತನಂತೆ. ಇಂದಿರಾ ರಮಣ ಗೋವಿಂದ. ಈ ಕಥೆಯನ್ನ ಉತ್ತಂಕ ಹೇಳ್ತಾ ಇದ್ದಾನೆ. ಅಯ್ಯ, ಬೇಕಾದರೆ ನಿಮ್ಮ ಮಂತ್ರಿವರೇಣ್ಯರಿಗೆ ಕೇಳು, ಪರಮಸತ್ಯವನ್ನು ಅವರು ತಿಳಿದಿದ್ದಾರೆ ಕೇಳು ಅಂದಾಗ, ಸ್ವಾಮಿ ಈ ಕಶ್ಯಪ ಹಾಗೂ ಈ ತಕ್ಷಕ ಮಾತಾಡಿದರಲ್ಲ, ಇದು ನಿಮಗೆ ಗೊತ್ತಾದಿದ್ದು ಹೇಗೆ ಅಂತ ಮಂತ್ರಿಯನ್ನು ಕೇಳಿದರೆ, ಹೌದು ಸ್ವಾಮಿ, ಆ ಮರದಲ್ಲಿ ಆ ಕಟ್ಟಿಗೆಯನ್ನು ಕತ್ತರಿಸಿಕೊಂಡು ಹೋಗಲು ನಿಂತಿದ್ದರಲ್ಲ, ಅವರು ಈ ಇಬ್ಬರ ಸಂಭಾಷಣೆಯನ್ನು, ಈತ ಸುಟ್ಟಿದ್ದನ್ನು ಆತ ಮತ್ತೆ ಬದುಕಿಸಿದ್ದನ್ನು ಎಲ್ಲವನ್ನು ಪ್ರತ್ಯಕ್ಷವಾಗಿ ಕಂಡಂತಹ ಆ ಮರವನ್ನು ಕತ್ತರಿಸುವಂತಹ ಕಟುಕರು ಬಂದು ನಮಗೆ ಹೇಳಿದರು. 3-4 ಜನ ಬಂದು. ಹೀಗಾಗಿ ಇದೇ ಸತ್ಯ ಅಂತ ನಾವು ಭಾವಿಸಿದೆವು. ಹಾಗಾದರೆ ಅಂತಹ ತಕ್ಷಕನನ್ನು ಸುಮ್ಮನೆ ಬಿಡುವಂತಿಲ್ಲ. ಉತ್ತಂಕ ಅದಕ್ಕೆ ಮತ್ತೆ ಒತ್ತು ಕೊಟ್ಟು ಹೇಳ್ತಾನೆ. ಮತ್ತೊಂದು ವಿಚಾರವನ್ನು ಹೇಳ್ತೇನೆ ಕೇಳು ಜನಮೇಜಯ ಮಹಾರಾಜ. ಪೂರ್ವದಲ್ಲಿ ಕಶ್ಯಪನ ಪತ್ನಿ ಸರ್ಪಮಾತೆ ಕದ್ರುವು ಮರೀಚಿಯ ಮಗನಾದಂತಹ ಕಶ್ಯಪ, ಆ ಕಶ್ಯಪನಿಗೆ 13 ಜನ ಪ್ರಧಾನವಾದ ಹೆಂಡತಿಯರು. ಇವರೇ ವಿಶ್ವವೆಲ್ಲ ವ್ಯಾಪಿಸಿದಂತಹ ಅನೇಕ ವಿಧವಾದ ಪ್ರಾಣಿ, ಪಕ್ಷಿ, ಮನುಷ್ಯ, ದಾನವ, ರಾಕ್ಷಸಾದಿಗಳಿಗೆ ಕಾರಣರಾದವರು ಎಲ್ಲ. ಈ 13 ಜನ ಪತ್ನಿಯರಲ್ಲಿ ಒಬ್ಬಳು ಪ್ರಧಾನಳಾದವಳು ನಮ್ಮ ಕಥಾ ಭಾಗಕ್ಕೆ ಬೇಕಾದಂಥ ಒಬ್ಬ ಮುಖ್ಯವಾದ ಪಾತ್ರಧಾರಿಣಿ ಕದ್ರು ಎಂಬತಕ್ಕಂಥ ತಾಯಿ ಸರ್ಪಮಾತೆ. ಕಶ್ಯಪರಿಂದ ಕದ್ರು ವಿನತೆಯರು ವಿಶೇಷವಾದ ವರಗಳನ್ನು ಪಡೆದರಂತೆ. ಯಾವ ವರ ಅಂದರೆ, ವಿನತ ಅನ್ನುವಂತಹ ತಾಯಿ ಹೇಳ್ತಾಳೆ, ಸ್ವಾಮಿ ಅತ್ಯಂತ ಬಲಿಷ್ಠರಾಗಿ ಲೋಕಮಾನ್ಯರಾಗಿ ಜಗತ್ತಿಗೆ ಉಪಕಾರವನ್ನು ಬಯಸಬಹುದಾದಂತಹ ಧರ್ಮಾತ್ಮರು ನನ್ನ ಹೊಟ್ಟೆಯಲ್ಲಿ ಇಬ್ಬರು ಮಹಾಬಲಿಷ್ಠರು ಹುಟ್ಟಿ ಬರಲಿ ಪಕ್ಷಿಯ ರೂಪದಲ್ಲಿ. ತಥಾಸ್ತು. ಕದ್ರು ಹೇಳ್ತಾ ಇದ್ದಾಳೆ, ದೇವಾ ನನಗೆ 1000 ಲೆಕ್ಕವಿಲ್ಲದಷ್ಟು ಸರ್ಪಗಳು, ನಾಗಗಳು ನನ್ನಿಂದ ಹುಟ್ಟಿ ಬರಲಿ. ತಥಾಸ್ತು. ಇಬ್ಬರಿಗೂ ಒಂದು ಎಚ್ಚರ ಏನಪ್ಪ ಅಂದರೆ, ನಿಮಗೆ ಅನುಗ್ರಹಿಸಲ್ಪಟ್ಟಂಥ ಈ ವರ, ನಿಮ್ಮಿಂದ ಉದ್ಭವಿಸಬಹುದಾದಂಥ ಅಂಡ ಅಂದರೆ ಮೊಟ್ಟೆ ಅಂತ ಹೇಳ್ತಾರೆ, ಆ ಅಂಡ ತಾನಾಗಿ ಹೊಡೆದು ಹೊರಗಡೆ ಬರುವ ತನಕ ನೀವು ಎಚ್ಚರದಿಂದ ಕಾಯಬೇಕು. ಅವಸರ ಪಟ್ಟರಿ ಕಾರ್ಯ ಕೆಡುತ್ತೆ ಅಂತ ಹೇಳಿ ಎಚ್ಚರ ಕೊಟ್ಟು ಹೊರಟರಂತೆ ತಪಸ್ಸಿಗೆ. ಅಂದಿನ ಮೊದಲು ಕಾಯ್ತಾ ಇದ್ದಾರೆ, ಇಬ್ಬರೂ ಕಾಯ್ತಾ ಇದ್ದಾರೆ. ಮೊದಲು ಕದ್ರುವಿನ ಮೊಟ್ಟೆಗಳು ಹೊಡೆದು 1000 ಸಂಖ್ಯೆಯಲ್ಲಿ ಸರ್ಪಗಳು, ಬೇರೆ ಬೇರೆ ನಾನಾ ಬಗೆಯ ಸರ್ಪಗಳ, ನಾಗಗಳ ಜಾತಿ ಹುಟ್ಟಿ ಬರ್ತಾ ಇದೆ. ವಿನತೆ ನೋಡ್ತಾ ಇದ್ದಾಳೆ, ಇವಳ ಹೊಟ್ಟೆಯಿಂದ ಬರುವಂತಹ ಈ ಮಕ್ಕಳು ಇಷ್ಟೊಂದು ಜನ ಬರ್ತಾ ಇದ್ದಾರೆ, ನನ್ನಿಂದ 2 ಮಕ್ಕಳು ಬರಲಿ ಅಂತ ನಾನು ಕೇಳಿದೆ, ಇನ್ನೂ ಬಂದಿಲ್ವಲ್ಲ, ಒಂದು ಬರಲಿಲ್ವಲ್ಲ ಅಂತ ಹೇಳಿ. ಯಾವಾಗಲೂ ಅಷ್ಟೇ ಮಾತ್ಸರ್ಯವನ್ನು ಪಡಬಾರದು, ಹೊಟ್ಟೆ ಕಿಚ್ಚನ್ನು ಪಡಬಾರದು ಅಂತ. ಹೊಟ್ಟೆ ಕಿಚ್ಚನ್ನು ಪಟ್ಟರೆ, ಹೊಟ್ಟೆ ಕಿಚ್ಚು ಯಾರು ಪಡ್ತಾರೋ ಅವರಿಗೆ ನಷ್ಟ. ಈ ಕಥೆ ಅದನ್ನೇ ಹೇಳ್ತಾ ಇದೆ. ಕೊನೆಗೆ 100 ಸಂತತಿಗಳು ವಿಶ್ವವೆಲ್ಲ ವ್ಯಾಪಿಸ್ತಾ ಇದ್ದರೆ ಆ ಕಿಚ್ಚನ್ನು ತಡೆಯಲಾರದಂಥ ವಿನತ ತನ್ನ ಒಂದು ಮೊಟ್ಟೆಯನ್ನು ಹೊಡೆದಳಂತೆ. ಹೊಡೆದರೆ ಅಲ್ಲಿವರೆಗೆ ಈ ಸೊಂಟದ ಭಾಗದವರೆಗೂ ರಚನೆಯಾಗಿತ್ತು, ಅಲ್ಲಿಂದ ಕೆಳಗಡೆ ಮಾಂಸದ ಮುದ್ದೆ ಹಾಗೆ ಉಳಿದಿತ್ತಂತೆ. ಅಂತಹ ಒಬ್ಬ ಮಗ ಪ್ರಕಟನಾದ, ಸೂರ್ಯನಂತೆ ಮಹಾ ತೇಜೋವಂತನಾಗಿದ್ದಾನೆ. ಓಂಕಾರವನ್ನು ಉಚ್ಚರಿಸುತ್ತಾ ಬಂದಿರಬಹುದಾದಂತಹ ಮಹಾಶಯ ಆ ರೂಪವನ್ನು ನೋಡ್ತಾ ಇದ್ದಾಳಮ್ಮ, ಕಣ್ಣಲ್ಲಿ ನೀರಿಡ್ತಾ ಇದ್ದಾಳೆ. ಅಯ್ಯೋ ಎಂತಹ ಅನರ್ಥ ಮಾಡಿಬಿಟ್ಟೆ, ಇನ್ನು ಈ ಮಗುವಿನ ಅಂಗರಚನೆ ಪೂರ್ಣವಾಗಿಲ್ವಲ್ಲ ಅಂತ ಅವಳು ದುಃಖ ಪಡ್ತಾ ಇದ್ದಾಳೆ. ತನ್ನ ಸ್ಥಿತಿಯನ್ನು ಕಂಡಂತಹ ಮಗು, ಅಮ್ಮ ಎಂಥ ಕೆಲಸ ಮಾಡಿದೆಯೇ ತಾಯಿ, ನೀನು ಅವಸರದಿಂದ
ನಿನ್ನ ಯಾವುದೋ ಬಯಕೆಯಿಂದ ನನ್ನ ಶರೀರ ರಚನೆಗೆ ಕಾಲವನ್ನೇ ಕೊಡಲಿಲ್ವಲ್ಲಮ್ಮ. ಎಂಥ ಅನರ್ಥ ಮಾಡಿ ನನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ಟಿಯಲ್ಲ ತಾಯಿ. ನನ್ನನ್ನು ಈ ಸ್ಥಿತಿಯಲ್ಲಿ ನೋಡುವಂಥದ್ರ ಕಾರಣಕ್ಕೆ ನೀನೇ ಕಾರಣಲಾದೆ. ಆದ್ದರಿಂದ ನೀನು ದಾಸಿಯಾಗ್ತೀಯ, ಎಚ್ಚರ ಅಂತ ಹೇಳಿ ಮಗು ಶಾಪವನ್ನು ಕೊಟ್ಟನಂತೆ. ಊರ್ ಅಂದರೆ ತೊಡೆಗಳು ಅಂತ ಅರ್ಥ. ಊರ್ ಅಂದರೆ ತೊಡೆಗಳು, ಅನೂರ್ ಅಂದರೆ ತೊಡೆಗಳೇ ಬೆಳೆಯದಂತಹ ಮಾಂಸದ ಮುದ್ದೆಯಿಂದ ಕೂಡಿದವನಾದ್ದರಿಂದ ಅವನನ್ನು ಅನೂರ್ ಅಂತ ಕರೆದರು. ಅವನೇ ಅರುಣ ಎಂಬತಕ್ಕಂಥ ಹೆಸರಿನಿಂದ ಖ್ಯಾತಿಯಾದ ಅವನೇ ಸೂರ್ಯನ ರಥಕ್ಕೆ ಸಾರಥಿಯಾಗ್ತಾನೆ. ಸೂರ್ಯೋದಯದ ಮುನ್ನ ಅರುಣೋದಯವಾಗುತ್ತೆ, ಸಾರಥಿಯ ದರ್ಶನವಾಗುತ್ತೆ. ಅದಕ್ಕೆ ನಾನಾ ಕಾರಣಗಳು ಆತ ಅಲ್ಲಿ ಕುಳಿತುಕೊಳ್ಳಲಿಕ್ಕೆ. ಪ್ರಸ್ತುತ ನಮ್ಮ ವಿಚಾರ ಅದಲ್ಲವಾದ್ದರಿಂದ ಇನ್ನು ಎರಡನೆಯ ಮೊಟ್ಟಿಗೆ ನೀನು ಅವಸರ ಪಡಬೇಡಮ್ಮ, ಅದರಲ್ಲಿ ಮಹಾಶಕ್ತಿವಂತನೊಬ್ಬ ಅವತಾರ ಮಾಡಲಿದ್ದಾನೆ ಅಂತ ಎಚ್ಚರಿಕೆಯನ್ನು ಕೊಟ್ಟು ಹೊರಟು ಹೋಗಿದ್ದಾನೆ. ಈ ತಾಯಿ ಅಂದಿನ ಮೊದಲು ಆ ಎರಡನೆಯ ಮೊಟ್ಟೆಯ ತಂಟೆಗೆ ಹೋಗಲಿಲ್ಲವಂತೆ. ಆದರೆ ಈ ಮಧ್ಯದಲ್ಲಿ ಏನಾಗಿದೆ ಅಂದರೆ, ಸಮುದ್ರ ಮಥನದಿಂದ ಬಂದಂತಹ ಉಚ್ಛ್ರೇಶ್ವಸು ಗಗನ ಮಾರ್ಗದಲ್ಲಿ ಹಾರುತ ಬರುತ್ತಲಿದೆ, ತುರಗ ಹಾರುತ ಬರುತ್ತಲಿದೆ. ಸರಸರ ತೇಲುತ ಗಗನ ಮಾರ್ಗದಲ್ಲಿ ಹಾರುತ ಬರುತ್ತಲಿದೆ. ಸರಸರ ತೇಲುತ ಗಗನ ಮಾರ್ಗದಲ್ಲಿ ಹಾರುತ ಬರುತ್ತಲಿದೆ, ತುರಗ ಹಾರುತ ಬರುತ್ತಲಿದೆ, ತುರಗ ಹಾರುತ ಬರುತ್ತಲಿದೆ. ಹಾರುತ್ತ ಬರುತ್ತಿದೆ ತುರಗ. ಈ ವಿನತಾ ಕದ್ರುವರು ನಿಂತು ನೋಡ್ತಾ ಇದ್ದಾರೆ. ಓಹೋ, ಈ ಕದ್ರುವಿಗೆ ಮೊದಲಿಂದಲೂ ವಿನತೆ ಮೇಲೆ ಬಹಳ ಕೋಪ ಇತ್ತಂತೆ, ಸವತಿ ಮಾತ್ಸರ್ಯ. ಏಕೆಂದರೆ ಬಲಿಷ್ಠವಾದ ಇಬ್ಬರನ್ನು ಕೇಳಿಬಿಟ್ಟಿದ್ದಾಳೆ, ಒಳ್ಳೆಯ ವರವನ್ನು ಕೇಳ್ಕೊಂಡ್ಬಿಟ್ಟಿದ್ದಾಳೆ. ಇವಳನ್ನು ಯಾವ ಥರದಲ್ಲಾದರೂ ನನ್ನ ದಾಸಿಯನ್ನಾಗಿ ಮಾಡ್ಕೊಂಡ್ಬಿಟ್ರೆ ಅವಳಿಂದ ಹುಟ್ಟಬಹುದಾದ ಬಲಿಷ್ಠವಾದ ಮಗುವು ನನ್ನ ದಾಸಿಯಾಗಿಬಿಡುತ್ತೆ, ನನ್ನ ದಾಸನಾಗಿಬಿಡುತ್ತೆ ಅಂತ ಯೋಚನೆ ನೋಡು, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಕೊನೆಗೆ ಆ ಬರಬಹುದಾದಂತಹ ಉಚ್ಛ್ರೇಶ್ವ ತುರಗವನ್ನು ನೋಡ್ತಾ ಇದ್ದಾರೆ ಇಬ್ಬರು. ಸ್ವಚ್ಛಂದವಾಗಿದೆ, ಬಿಳುಪಾಗಿದೆ. ಸ್ವಲ್ಪ ದೂರ ಸಾಗಿ ಹೋಯ್ತು, ಇನ್ನೇನು ಮರೆಯಾಗ್ತಾ ಇದೆ, ಮೋಡದ ಮರೆಯಲ್ಲಿ ಮರೆಯಾಗ್ತಾ ಇದೆ ಎನ್ನುವಾಗ ಕದ್ರು ಹೇಳಿದಾನೆ, ನೋಡ್ದ ಆ ದೇಹ ಹೇಗಿದೆ ನೋಡು. ಹೌದೌದು, ಸ್ವಚ್ಛಂದವಾಗಿದೆ, ಬಿಳುಪಾಗಿದೆ, ಅದ್ರ ಬಾಲ ಮಾತ್ರ ಕಪ್ಪಗಿದೆ, ನೋಡ್ದ ನೀನು ಅಂತ ಹೇಳಿದ್ರಂತೆ. ಕದ್ರು ಬಾಲ ಕಪ್ಪಿಗಿತ್ತ, ಹೇ ಬೆಳ್ಳಿಗಿದೆ ಕಣೆ, ಶರೀರವೆಲ್ಲ ಸ್ವಚ್ಛವಾದಂತಹ ಶುಭ್ರವಾದಂತಹ ಬಿಳಿಯ ಬಣ್ಣದಿಂದಲೇ ಕೂಡಿದೆ, ಎಲ್ಲಿ ಕಪ್ಪಿದೆ? ನೀನೆಲ್ಲೋ ಸರಿಯಾಗಿ ನೋಡಿಲ್ಲ, ಎಲ್ಲೋ ನಿನಗೆ ಕಣ್ಣೆಲ್ಲೋ ಮುಂಜಾಯಿತು ಅಂತ ಕಾಣುತ್ತೆ. ಹಾಗಾದರೆ ನಾಳೆ ನೋಡೋಣವೇ? ಖಂಡಿತ ನೋಡೋಣ. ಸುಮ್ಮನೆ ನೋಡೋದಲ್ಲ, ಒಂದು ಪಂದ್ಯವನ್ನು ಕಟ್ಟೋಣ. ಏನು ಪಂದ್ಯ ಕಟ್ತೀಯ? ಒಂದು ವೇಳೆ ಉಚ್ಛ್ರೇಶ್ವ ಕುದುರೆಯ ಆ ಬಾಲ ಕಪ್ಪಾಗಿದ್ದರೆ ನೀನು ನನ್ನ ದಾಸಿಯಾಗಬೇಕು. ವಿನತಾ, ನೀನು ನಿನ್ನ ಮುಂದೆ ಹುಟ್ಟಬಹುದಾದ ಮಗು ನನ್ನ ದಾಸರಾಗಬೇಕು. ಒಂದು ವೇಳೆ ಅದು ಬಿಳುಪಾಗಿಯೇ ಉಳಿದು ಬಿಟ್ಟರೆ ನಾನು, ನನ್ನ ಮಕ್ಕಳು ನಿನಗೆ, ನಿನ್ನ ಮಗುವಿಗೆ ದಾಸರಾಗ್ತೇವೆ. ಆಗಬಹುದಾ? ಈಕೆಗೆ ಪರಮನಂಬಿಕೆ ಇತ್ತಲ್ಲ, ಹೌದು ಅದು ಬಿಳುಪಾಗಿದೆ ಎನ್ನುವಂಥದ್ದು ಖಾತರಿ ಇತ್ತಲ್ಲ. ಹಾಗೇ ಆಗಲಿ ಅಂತ ಹೇಳಿದಳಂತೆ. ಮನೆಗೆ ಬಂದಂತಹ ಕದ್ರು ಮಕ್ಕಳನ್ನೆಲ್ಲರೂ ಕರೆಸಿ ಸಭೆಯಲ್ಲಿ ಹೇಳ್ತಾ ಇದ್ದಾಳೆ, ಮಕ್ಕಳೇ ಸರ್ಪದೇವತೆಗಳೇ, ನಾಗದೇವತೆಗಳೇ, ಇಲ್ಲಿ ಸ್ವಲ್ಪ ಒಂದು ವಿಚಾರ. ಸರ್ಪ ನಾಗ ಅನ್ನುವುದಕ್ಕೆ ವ್ಯತ್ಯಾಸವನ್ನು ಹೇಳ್ತಾರೆ. ಸರ್ಪ ಎಂದರೆ ಅನೇಕ ಹೆಡೆಗಳನ್ನು ಹೊಂದಿರುವಂಥದ್ದು ಅಂತ, ಒಂದಕ್ಕಿಂತಲೂ ಹೆಚ್ಚು ಹೆಡೆಗಳನ್ನು ಹೊಂದಿರುವಂಥದ್ದು ಸರ್ಪಗಳು ಅಂತ ಹೇಳಿ ಕರೀತಾರೆ. ಕೇವಲ ಏಕಮಾತ್ರ ಹೆಡೆಯನ್ನು ಹೊಂದಿರುವಂಥದ್ದಕ್ಕೆ ನಾಗಗಳು ಅಂತ ಹೇಳಿ ಕರೀತಾರೆ ಅಂತ ಹಿರಿಯರು ಹೇಳುತ್ತಾರೆ. ಹೀಗಾಗಿ ಅದರಲ್ಲೂ ಒಳ್ಳೆಯ ಧಾರ್ಮಿಕವಾದ ಗುಣಗಳನ್ನು ಹೊಂದಿರುವಂತಹ ಸರ್ಪ ಜಾತಿ ಇತ್ತು. ನಾಗದೇವತೆಗಳಲ್ಲೂ ಏಕ ಹೆಡೆಯನ್ನು ಹೊಂದಿರುವಂತಹ ದೇವತಾ ಗಣಗಳು ಇತ್ತು ಅಂತ ಹೇಳಿ, ಎರಡೂ ಮಿಶ್ರಣವಾಗಿತ್ತು ಅಂತ. ಆ ಮಕ್ಕಳನ್ನು ಕರೆದು ಹೇಳ್ತಾ ಇದ್ದಾಳೆ ಕದ್ರು, ನಾನು ನಿಮ್ಮ ದೊಡ್ಡಮ್ಮನ ಹತ್ರ ಒಂದು ಪಂದ್ಯವನ್ನು ಕಟ್ಟಿಬಿಟ್ಟಿದ್ದೇನ್ರಪ್ಪ.
ಏನದು ಪಂದ್ಯ ಅಂದರೆ ಉಚ್ಛ್ರೇಶ್ವರಸ್ ಕುದುರೆ. ನನಗೆ ಗೊತ್ತಿದೆ ಅದು ಸಂಪೂರ್ಣವಾಗಿ ಬಿಳುಪಾಗಿದೆ. ಆದರೆ ನಾನು ನಿಮ್ಮ ದೊಡ್ಡಮ್ಮನ ಹತ್ರ ಸುಳ್ಳು ಹೇಳಿಬಿಡ್ತೀನಿ ಕಣ್ರೋ. ಏನು ಸುಳ್ಳು ಹೇಳಿದೀಯಮ್ಮ? ಅದರ ಬಾಲ ಕಪ್ಪಾಗಿದೆ ಅಂತ ಹೇಳಿಬಿಟ್ಟಿದ್ದೇನಪ್ಪ. ಈಗ ನಿಮ್ಮ ಕೆಲಸ ಏನಪ್ಪ ಅಂದರೆ ನನ್ನ ಮಾನವನ್ನು ಉಳಿಸಬೇಕು. ನಿಮ್ಮ ತಾಯಿಯಾದ ನನ್ನ ಮಾನವನ್ನು ಉಳಿಸಿ ನನ್ನನ್ನು ದಾಸ್ಯತ್ವದಿಂದ ವಿಮೋಚನೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಏನು ಮಾಡಬೇಕಮ್ಮ? ಈಗಿಂದೀಗಲೇ ಹೋಗಿ ಆ ಉಚ್ಛ್ರೇಷ್ ಕುದುರೆಯನ್ನು ನೀವು ಆ ಬಾಲವನ್ನು ಸುತ್ತ ಹಾಕೊಂಡ್ಬಿಡಬೇಕು. ದೂರದಲ್ಲಿ ಸಂಚಾರ ಮಾಡ ಹೋಗಬಹುದಾದ ಕುದುರೆಯ ಬಾಲ ಕಪ್ಪಾಗಿದೆ ಅಂತ ತೋರುತ್ತೆ. ಅಲ್ಲಿಗೆ ನಾನು ನಿಮ್ಮ ದೊಡ್ಡಮ್ಮನನ್ನೇ ದಾಸಿಯನ್ನಾಗಿ ಮಾಡ್ಕೊಂಡ್ಬಿಡ್ತೇನೆ. ಮಕ್ಕಳು ಹೇಳಿದವು, ಅಪರಾಧವಲ್ಲವೇ ತಾಯಿ, ಧರ್ಮ ವಿರೋಧವಲ್ಲವೇ ನಮ್ಮ ಅಮ್ಮ? ಇದು ಧರ್ಮ ಕಾರ್ಯಕ್ಕೆ ವಿರೋಧವಲ್ಲವಮ್ಮ, ಇದು ಮಾಡುವಂಥ ಕೆಲಸವೇ. ತಾಯಿಯಾಗಿ ನೀನು ನಮ್ಮನ್ನು ಧರ್ಮದಲ್ಲಿ ಇರಬೇಕಪ್ಪ ಅಂತ ಪ್ರಚೋದನೆ ಮಾಡಬೇಕಾದವಳು ಅಮ್ಮ. ಸರಿಯಾ ತಾಯಿ? ಅಂತ ಧಾರ್ಮಿಕವಾಗಿರಬಹುದಾದಂಥ ಸರ್ಪನಾಗ ದೇವತೆಗಳು ಹೇಳಿದ್ರಂತೆ. ಕೂಡಲೇ ಈ ಕದ್ರುವಿಗೆ ಸಿಟ್ಟು ಜಾಸ್ತಿ ಬಂತು. ಸಾಮಾನ್ಯವಾಗಿ ಸರ್ಪ ದೇವತೆಗಳಿಗೆ ಸಿಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಆ ಸಿಟ್ಟಿಗೆ ಮುಂಗೋಪಕ್ಕೆ ಒಳಗಾದಂತಹ ಕದ್ರು ಶಾಪವನ್ನು ಕೊಟ್ಟು ಹೇಳ್ತಾ ಇದ್ದಾಳೆ, ಚಿಪ್ಪಾಪಿಗಳೇ, ಮುಂದೊಮ್ಮೆ ಜನಮೇ ಜಯರಾಜನು ಮಾಡಬಹುದಾದ ಸರ್ಪಾಧ್ವರದಲ್ಲಿ ದಗ್ಧರಾಗಿ ಎಲ್ದೆನುತ ಅವಳಿಗೆ ತಿಳಿಯದಂತೆ ಅವಾಕ್ಕಾಗಿ ಒಂದು ಮಾತು ಬಂತು. ಏಕೆಂದರೆ ಅವಳಿಗೆ ಅಂತಹ ದೂರದೃಷ್ಟಿ ತಪೋಶಕ್ತಿ ಇರಲಿಲ್ಲ. ಯಾವುದೋ ದೈವೀ ಶಕ್ತಿ ಅವಳಲ್ಲಿ ಪ್ರವೇಶ ಮಾಡಿಸಿ ಈ ಮಾತುಗಳನ್ನು ಆಡಿಸಿದಂತೆ. ಮುಂದೆ ಚಂದ್ರವಂಶದ ಪರೀಕ್ಷಿತ ಮಹಾರಾಜನ ಮಗ ಜನಮೇಜಯ ಮಹಾರಾಜ, ಏಕಮಾತ್ರ ಮಹಾರಾಜ ಇಡೀ ಸೃಷ್ಟಿಯಲ್ಲಿ ಸರ್ಪಯಜ್ಞವನ್ನು ಮಾಡ್ತಾನೆ. ಆ ಸರ್ಪಯಜ್ಞದಲ್ಲಿ ಹುತರಾಗಿ ಹೋಗಿ ಅಂತ, ದಗ್ಧರಾಗಿ ಅಂತ. ಕೂಡಲೇ ವಾಸುಕಿ, ಶೇಷ, ಈ ಉತ್ತಮ ಜಾತಿಯ ಸರ್ಪಗಳೆಲ್ಲ ಬಂದು ಬ್ರಹ್ಮದೇವನನ್ನು ಪ್ರಾರ್ಥನೆ ಮಾಡಿದಂತೆ. ಬ್ರಹ್ಮದೇವ, ಸರಸಿಜ ಭವ ಪೊರೆದೇವ, ಕಮಲ ಪತ್ರಾಕ್ಷ, ಪದ್ಮನಾಭನ ಉದರದಲ್ಲಿ ಜನಿಸಿದವನೇ, ಹೇ ಚತುರ್ಮುಖ ಬ್ರಹ್ಮ, ನಮ್ಮ ತಾಯಿ ಈ ರೀತಿಯಾದ ಕೊಡಬಾರದ ಶಾಪವನ್ನು ಕೊಟ್ಬಿಟ್ಲಲ್ಲಪ್ಪ, ಇದರ ಪರಿಹಾರ ಹೇಗೆ? ಆಗ ಬ್ರಹ್ಮದೇವ ನಗುತ್ತಾ ಹೇಳ್ತಾ ಇದ್ದಾನೆ, ಏನು ತೊಂದರೆ ಇಲ್ಲ, ಅವಳಲ್ಲಿ ಮಾತನ್ನಾಡಿಸಿದ್ದು ನಾನೇ. ಅವಳ ನಾಲಿಗೆಯ ಮೇಲೆ ನಿಂತು ಈ ರೀತಿಯಾಗಿ ಮುಂದೆ ಎಷ್ಟೋ ಕಾಲಮಾನವಾದ ಮೇಲೆ ಪರೀಕ್ಷಿತ ಮಹಾರಾಜನ ಮಗ ಜನಮೇಜಯ ಅಂತ ಅವಳಿಗೆ ಹೇಗೆ ಗೊತ್ತು? ಅದನ್ನು ಮಾತಾಡಿಸಿದ್ದು ನಾನೇ. ಆದ್ದರಿಂದ ಇದು ನನ್ನ ಸೃಷ್ಟಿಯ ರಹಸ್ಯವನ್ನೇ ನಾನು ಅವಳ ಬಾಯಿಂದ ಆಡಿಸಿದ್ದೇನೆ. ಸ್ವಾಮಿ, ಹಾಗಾದರೆ ಸರ್ಪಜಾತಿ ನಾಗಜಾತಿಯ ಗತಿ ಏನಪ್ಪ? ಏನು ತೊಂದರೆ ಇಲ್ಲ. ಈಗಾಗಲೇ ಒಬ್ಬ ಮಹಾತಾಯಿ ಜನ್ಮವನ್ನು ತಾಳಲಿದ್ದಾಳೆ. ಸ್ವಲ್ಪ ಕಾಲದಲ್ಲೇ ಒಬ್ಬ ಮಹಾತಾಯಿ ಜನ್ಮ ತಾಳಲಿದ್ದಾಳೆ. ಆ ಮಹಾತಾಯಿಯಿಂದಾಗಿ ನಿಮಗೆ, ನಿಮ್ಮ ಕುಲಕ್ಕೆ, ಎಲ್ಲರಿಗೂ ಸಹ ಮತ್ತೆ ಬದುಕುವಂಥದ್ದಾಗತ್ತೆ. ದುಷ್ಟ ಸರ್ಪಗಳು ಮಾತ್ರ ಆ ಜನಮೇಜಯ ರಾಜನ ಯಾಗದಲ್ಲಿ ಸುಟ್ಟು ಹೋಗ್ತಾರೆ. ಆದರೆ ಧಾರ್ಮಿಕವಾದ, ಯೋಗ್ಯವಾದ ಬದುಕನ್ನು ಬದುಕುತ್ತಿರುವಂತಹ ಉತ್ತಮ ಜಾತಿಯ ಸರ್ಪಗಳು ಇನ್ನೂ ಉಳ್ಕೊಳ್ತಾವಪ್ಪ, ಯೋಚನೆ ಇಲ್ಲ. ಅದಕ್ಕೆ ಇದೋ ನೋಡಲ್ಲಿ ಅಂತ ಹೇಳಿದರೆ ಸಮಯ ಹೇಗಾಗಿದೆ ಅಂದರೆ, ಈ ಕಶ್ಯಪ ಮಹಾಮುನಿ ಇದ್ದರಲ್ಲ, ಮರೀಚಿಯ ಮಗ ಕಶ್ಯಪ, ಅವರು ಧ್ಯಾನಸ್ಥರಾಗಿ ಕೂತಿದ್ದಾರಂತೆ. ಓಂಕಾರವನ್ನು ಹಿಡಿದು ಧ್ಯಾನಸ್ಥರಾಗಿ ಕೂತಿರುವಾಗ ಅವರಿಗೆ ಅರಿವಿಲ್ಲದೆ ಅವರ ಮನಸ್ಸಿನಿಂದ ಒಂದು ಶಕ್ತಿ ಹೊರಗಡೆ ಬಂತಂತೆ. ಬೆಳಕಿನ ರೂಪದಿಂದ ಬಂದಂತಹ ಆ ದಿವ್ಯವಾದ ಶಕ್ತಿ ಒಂದು ಶಿಲಾ ಬಾಲಿಕೆಯಂತೆ ನಿಂತಿದೆಯಂತೆ. ಅದು ಪ್ರದೋಷ ಕಾಲ.
ಆ ಪ್ರದೋಷ ಕಾಲದಲ್ಲಿ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಪರಮೇಶ್ವರ ನಂದಿ ವಾಹನನಾಗಿ ಪಾರ್ವತಿಯ ಸಹಿತವಾಗಿ ಸಂಧ್ಯಾಕಾಲದಲ್ಲಿ ವಿಹಾರಕ್ಕೆ ಬರ್ತಾ ಇದ್ದಾನೆ. ಹಾಗೆ ಬರುವಾಗ ಬಾಗಿ ಒಮ್ಮೆ ನೋಡಿದನಂತೆ ಆ ಕಶ್ಯಪರು ಮಾಡುತ್ತಿದ್ದ ತಪಸ್ಸಿನ ಒಂದು ಪ್ರಭಾವ, ಅವರ ಮನಸ್ಸಿನಿಂದ ಹೊರಟಂತಹ ಒಂದು ಶಕ್ತಿ ಹೆಣ್ಣು ಶಿಲೆಯಾಗಿ ನಿಂತಿದೆಯಂತೆ. ತಥಾಸ್ತು ಅಂದ ಪರಮೇಶ್ವರ. ತನ್ನಲ್ಲಿರುವಂತಹ ಒಂದು ಶಕ್ತಿಯನ್ನು, ಒಂದು ದಿವ್ಯವಾದ ಚೇತನವನ್ನು ಆ ಶಿಲೆಯಲ್ಲಿ ಪ್ರವೇಶ ಮಾಡಿಸಿದನಂತೆ. ಮೃತ್ಯುಂಜಯ ಅನುಗ್ರಹವಾಗುತ್ತಿದ್ದ ಹಾಗೆ ಆ ಒಂದು ಶಿಲಾಬಾಲೆ ದಿವ್ಯವಾದಂತಹ ಕನ್ಯೆಯಾಗಿ ನಿಂತಳಂತೆ. ಇಂದಿರಾರಮಣ ಗೋವಿಂದ ಹರ ನಮ ಪಾರ್ವತೀಪದಯೇ. ಬರ್ತದೆ 8 ಗಂಟೆ ಆಯಿತು ಅಂದರೆ ಸದ್ಯ ಮುಗಿತಲ್ಲಪ್ಪ. ಅದು ಏನು ಹೇಳಿದ್ನೋ, ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿ ಅಲ್ಲಿಂದಿಲ್ಲಿ. ಬೆಂಗಳೂರಿಂದ ಕರೆಸ್ಬಿಟ್ರು ದಾಸರನ್ನ, ಅದೇನು ಹೇಳಿದ್ರು ಅರ್ಥವೇ ಆಗಲಿಲ್ಲ ಅನ್ನೋವಂಥದ್ದಾಗಬಾರ್ದು. ಬಹುಶಃ ಹಂಗೇನಿಲ್ಲ ಅಂದ್ಕೋತಾ ಇದ್ದೇನೆ. ಎಲ್ಲ ಬಹಳ ಎಚ್ಚರಿಕೆಯಿಂದ ಕೇಳ್ತಾ ಇದ್ದೀರಿ ಬಿಡಿ. ಎಲ್ಲ ನಾನೇ ಸ್ವಲ್ಪ ಎಲ್ಲೋ ಆ ಕಡೆ ಈ ಕಡೆ ಹೋಗ್ತಾ ಇದ್ದೇನೇನೋ ಅಂತ ನನಗನ್ಸುತ್ತೆ. ಅಲ್ಲ, ಮತ್ತೆ ಇಷ್ಟೇ, ನಿಮ್ಮ ಗಮನ ಸ್ವಲ್ಪ ಈ ಕಡೆ ಇರಲಿ ಅಂತಷ್ಟೇ, ಇನ್ನೇನು ಬೇರೆ ಉದ್ದೇಶ ಇಲ್ಲ ಅಂತ. ಕೊನೆಗೆ ಆ ತಾಯಿ ಯಾವ ಶಕ್ತಿಯನ್ನು ಪಡೆದಿದ್ದಳೋ ಪರಮಾತ್ಮನಿಂದ ಅನುಗ್ರಹಿತಳಾದ ಶಿಲೆ ಈಗ ಬಾಲೆಯಾಗಿ ನಿಂತಿದ್ದಾಳೆ. ಸುಂದರಾಕಾರಳಾದಂಥ ಬಾಲೆ. ಎದ್ದು ಕಶ್ಯಪರು ನೋಡ್ತಾ ಇದ್ದಾರೆ, ಆಹಾ ಈಕೆ ನನ್ನ ಮಗಳಾಗಬಾರದೆ. ಪರಮೇಶ್ವರ ಬಂದು ಹೇಳ್ತಾನೆ, ಅಯ್ಯ ಕಶ್ಯಪ ಮಹರ್ಷಿ, ಇವಳು ನಿನ್ನ ಮಾನಸ ಪುತ್ರಿ ಅಂತ ನೀನು ಸ್ವೀಕಾರ ಮಾಡು. ನನ್ನ ಕುಂಡಲಿನಿ ಶಕ್ತಿಯನ್ನು ಈಕೆಯಲ್ಲಿ ನಾನು ಪ್ರವೇಶ ಮಾಡಿಸಿದ್ದೇನೆ. ಬಹಳ ಮುಖ್ಯವಾದ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ, ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ಪರಮಾತ್ಮನಾದ ಶಿವನ ಕುಂಡಲಿನಿ ಶಕ್ತಿ, ಕುಂಡಲಿನಿ ಅಂದರೆ ಸರ್ಪಾಕಾರದಲ್ಲಿರುತ್ತೆ ಅಂತ ಯೋಗಜ್ಞರು ತಿಳಿದವರು ಹೇಳ್ತಾರೆ. ಪ್ರತಿಯೊಬ್ಬರಲ್ಲೂ ಕುಂಡಲಿನಿ ಶಕ್ತಿ ಇರುತ್ತೆ, ಅದು ಅಧೋಮುಖವಾಗಿರುತ್ತೆ ಅಂತ. 3 ಸುರುಳಿ ಸುತ್ತಾಕೊಂಡು ಅಧೋಮುಖವಾಗಿರುತ್ತೆ. ಯಾರಿಗೆ ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಸಿದ್ಧಿಯಾಗಿರುತ್ತೋ ಅವರಿಗೆ ಊರ್ಧ್ವಮುಖವಾಗಿ ಚಲಿಸುತ್ತಂತೆ 6 ಚಕ್ರಗಳನ್ನು ಭೇದಿಸಿದಂತಹ ಕುಂಡಲಿನಿ ಆ ಶಕ್ತಿ. ಹೀಗಾಗಿ ಅಂತಹ ಆ ಶಿವನ ಕುಂಡಲಿನಿ ಶಕ್ತಿ, ಸರ್ಪಶಕ್ತಿ ಆ ತಾಯಿಯಲ್ಲಿ ಪ್ರವೇಶವಾಗಿದೆ. ಪರಮೇಶ್ವರ ಹೇಳ್ತಾ ಇದ್ದಾನೆ, ಇವಳು ನನ್ನ ಶಕ್ತಿಯಿಂದ ಅವತರಿಸಿ ನಿನ್ನ ಮಾನಸ ಸೃಷ್ಟಿಯಿಂದ ಬಂದವಳಾದ ಕಾರಣ ಇವಳಿಗೆ ಒಂದು ಹೆಸರನ್ನಿಡೋಣ, ಮಾನಸಾದೇವಿ. ಮಾನಸಾದೇವಿ. ಇವಳಿಗೆ ಮತ್ತೊಂದು ವಿಶೇಷವಾದ ಹೆಸರನ್ನಿಡಬೇಕು, ಸಿದ್ಧಯೋಗಿನಿ. ಸಿದ್ಧಯೋಗಿನಿ ಅಂತ. ಯಾರೆಲ್ಲ ಈ ಮಾತೆ ಮಾನಸಾದೇವಿಯ 12 ಶ್ರೀನಾಮಗಳನ್ನು ಶಿವನೇ ಹೇಳ್ತಾನೆ, ಅದನ್ನು ನಾನು ಮುಂದೆ ಹೇಳ್ತೇನೆ. ಕೃಷ್ಣನು ಶಿವನು ಇಬ್ಬರೂ ಸೇರಿ ಹೇಳ್ತಾರೆ, ಯಾರಿಗಾದರೂ ಸರ್ಪದೋಷಗಳಿದ್ದರೆ ಆ 12 ನಾಮಗಳನ್ನು ಹೇಳಿದರೆ ಅದು ನಿವಾರಣೆಯಾಗತ್ತೆ ಅಂತ. ಕೂಡಲೇ ಆ ಮಾನಸಾದೇವಿಗೆ ಶಿವನು ಹೇಳ್ತಾ ಇದ್ದಾನೆ, ನಿನಗೆ ನಾನು ಕೃಷ್ಣ ಮಂತ್ರವನ್ನು ಕೊಡ್ತೇನೆ. ಆ ಕೃಷ್ಣ ಮಂತ್ರವನ್ನು ನೀನು ಜಪ ಮಾಡುತ್ತಾ ಕೃಷ್ಣನಿಗಾಗಿ ತಪಸ್ಸನ್ನು ಮಾಡು. ಕೃಷ್ಣಾನುಗ್ರಹದಿಂದ ನೀನು ಲೋಕೋತ್ತರವಾದಂತಹ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ ಅಂತ ಹೇಳಿ ಶಿವನು ಕೃಷ್ಣ ಮಂತ್ರವನ್ನು ಬೋಧನೆ ಮಾಡ್ತಾ ಇದ್ದಾನೆ ಮಾನಸಾದೇವಿಗೆ. ನಿಮಗೆಲ್ಲ ಈಗ ಒಂದು ಪ್ರಶ್ನೆ ಬರಬಹುದು ಅಂತ, ಅಲ್ಲ ಕೃಷ್ಣ ಮೊನ್ನೆ ಇದ್ದ ಅಲ್ವೇ, ದ್ವಾಪರಾಯುಗದ ಕೊನೆಯಲ್ಲಿದ್ದ, ಈ ದಾಸರೇನು ತಿಕ್ಲಿಡಿದೆಯಾ, ಯಾವುದೋ ಕಾಲದಲ್ಲಿ ಕೃಷ್ಣನ ಕಥೆ ಹೇಳ್ತಾ ಇದ್ದಾರಲ್ಲ ಅಂತ. ಕೃಷ್ಣ ಸನಾತನನಾದ ಕೃಷ್ಣ ಗೋಲೋಕದಲ್ಲಿ ಸದಾಕಾಲ ಇರ್ತಾನೆ ಅಂತ. ಗೋಲೋಕ ಅಂತ ಒಂದು ಲೋಕ ಇದೆ, ಪದ್ಮಪುರಾಣ ತುಂಬ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಆ ಗೋಲೋಕದಲ್ಲಿ ಕೃಷ್ಣ ಪರಮಾತ್ಮ, ರಾಧೆ, ಅನೇಕ ವಿಧವಾದ ಗೋಪಿಯರಿಂದ ಸದಾಕಾಲ ರಾಸಕ್ರೀಡೆಯಲ್ಲಿ ತಾನು ಇರ್ತಾನೆ. ಅದು ಸನಾತನವಾದ ದೈವ, ಅದು ಅಚ್ಛೇದ್ಯವಾದ ದೈವ ಅಂತ ಹೇಳ್ತಾರೆ. ಹೀಗಾಗಿ ಆ ಮೂಲ ಕೃಷ್ಣ
ಮೊನ್ನೆ ದ್ವಾಪರಾಯುಗದಲ್ಲೂ ಆತನೇ ನಾರಾಯಣನ ಶಕ್ತಿಯಿಂದ ಸಂಯೋಗದಿಂದ ಒಡಗೂಡಿ ಅವತಾರ ಮಾಡುತ್ತಾನೆ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಹೀಗಾಗಿ ಅಂತಹ ಮೂಲ ಕೃಷ್ಣನ ಮಂತ್ರವನ್ನು ಕೊಟ್ಟನಂತೆ ಪರಮೇಶ್ವರ. ಆ ತಾಯಿ ಆ ಕೃಷ್ಣ ಮಂತ್ರವನ್ನು ಪಡೆದು ಹಿಮವತ್ ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ ಆ ಮಹಾತಾಯಿ. ಗಾನಮೂರ್ತಿ ಗಾನಮೂರ್ತಿ ಶ್ರೀಕೃಷ್ಣ ವೇಣು ಗಾನಮೂರ್ತಿ ಶ್ರೀಕೃಷ್ಣ ವೇಣು ಗಾನಮೂರ್ತಿ ಶ್ರೀಕೃಷ್ಣ ವೇಣು ಗಾನಮೂರ್ತಿ ಶ್ರೀಕೃಷ್ಣ ವೇಣು ಗಾನಲೋಲ ತ್ರಿಭುವನ ಪಾಲ ಪಾಹಿ ಗಾನಮೋ ಮನಿ ಮನಿ ಶ್ರೀ ರೂಪಿಣಿ ಮನಿ ಮನಿ ಶ್ರೀ ರೂಪಿಣಿ ಮನಿ ಮನಿ ಶ್ರೀ ರೂಪಿಣಿ ಮನಸಾಪಹಾರ ಮರ ಜನಕ ಧೀರ ಮನಸಾಪಹಾರ ಮಾರ ಜನಕ ಧೀರ ನವನೀತ ಚೋರ ನಂದ ಕಿಶೋರ ನವನೀತ ಚೋರ ನಂದ ಕಿಶೋರ ನರಮೇತ್ರ ಧೀರ ನರಸಿಂಹ ಶೂರ ನವನೀತ ಚೋರ ನವನೀತ ಚೋರ ನಂದ ಕಿಶೋರ ನರಮೇತ್ರ ಧೀರ ನರಸಿಂಹ ಶೂರ ನವಮೇಘ ತೇಜ ನವಮೇಘ ತೇಜ ನಗಜ ಸಹಜ ನವಮೇಘ ತೇಜ ನವಮೇಘ ತೇಜ ನಗಜ ಸಹಜ ನವಮೇಘ ತೇಜ ನಗಜ ಸಹಜ ನರಕಾಂತ ಕಾದನ ತ್ಯಾಗರಾಜ ನರಕಾಂತ ಕಾದನ ತ್ಯಾಗರಾಜ ಗಾನಮೂರ್ತಿ ಶ್ರೀಕೃಷ್ಣ ವೇಣು ಗಾನಲೋಲ ತ್ರಿಭುವನ ಪಾಲ ಪಾಹಿ ಜೈ ಇಂದಿರಾ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ. ಕೃಷ್ಣನನ್ನು ಅಖಂಡವಾದ ತಪಸ್ಸಿನಿಂದ ಮೆಚ್ಚಿಸಿದ್ದಾಳೆ. ಕೃಷ್ಣ ಪ್ರತ್ಯಕ್ಷನಾಗಿದ್ದಾನೆ. ಇದೆಲ್ಲ ಬಹಳ ಸುಲಭ ಹೇಳಿಬಿಡೋದಕ್ಕೆ ಹರಿಕತೆಯಲ್ಲಿ. ತಪಸ್ಸು ಮಾಡ್ತಾ ಇದ್ದ, ಪ್ರತ್ಯಕ್ಷವಾಗಿ ಬಿಟ್ಟ. ಎಷ್ಟು ಸುಲಭ ರೀ. ಹಂಗೂ ನಮಗೂ ಪ್ರತ್ಯಕ್ಷ ಆಗೋಂಗಿದ್ರೆ ನಾವು ಎಷ್ಟು ತಪಸ್ಸು ಮಾಡಿಬಿಡ್ತಿದ್ವೋ. ವರ್ಷಗಳ ಕಾಲ ಯುಗಗಳ ಕಾಲ ತಪಸ್ಸು ಮಾಡ್ತಾ ಇದ್ರು ಅಂತ ವರ್ಣನೆ ಮಾಡ್ತಾರೆ. ಅಚಲರಾದಂಥ ಮನಸ್ಸಿನಲ್ಲಿ ತಪಸ್ಸೇನು ಸಾಮಾನ್ಯವಲ್ಲ. ನಮ್ಮ ಸರಿಯಾಗಿ 2-3 ಗಂಟೆ ಹರಿಕತೆ ಕೂತ್ಕೊಳ್ಳೋಕೆ ಸಮಯ ಇರೋದಿಲ್ಲ. ಚೇರ್ಗಳಿದ್ದರೆ ಕೂತ್ಕೋತಾರೆ, ಚೇರ್ಗಳಿಲ್ಲ ಅಂದರೆ ವ್ಯವಸ್ಥೆ ಬರ್ತೀನಿ ಸ್ವಾಮಿ ಅನ್ನೋಂಥ ಕಾಲದಲ್ಲಿ ನಾವಿದ್ದೇವೆ. ಅಲ್ಲ, ನೀವೆಲ್ಲ ಬಿಡಿ, ಹಳುಬ್ರು ತುಂಬ ಗಟ್ಟಿಗರಿದ್ದೀರಿ. ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇರೋದು, ಈ ಹಳಬರೆಲ್ಲ ಬಾದಾಮಿನ ಕೈ ಕೊಟ್ಲೆ ಕಡಲೆಕಾಯಿ ಸುಲ್ದಂಗೆ ಸುಲ್ದು ತಿಂದುಬಿಡೋರು ಅಂತ. ಬಾದಾಮಿ ತಿಂದಿದ್ದೀರಾ ಅಂತ ಕಾಣುತ್ತೆ. ಬಾದಾಮಿನ ಕೊಟ್ಟರೆ ಕಡಲೆಕಾಯಿ ಹೊಡೆದಂಗೆ ಸುಲ್ದು ತಿಂದುಬಿಡೋರು ಅಂತ. ಈಗ ನಮ್ಮ ಕೈಗೆ ಸ್ವಲ್ಪ ಲಿಂಬೆ ಹಣ್ಣು ರಸ ಹಿಂಡ್ಕೊಡ್ರಿ ದಾಸರೇ ಅಂತ ಕೊಟ್ಟು ನೋಡಿ,
ಏನ್ರಿ ರಸವೇ ಇಲ್ಲ ಇದರಲ್ಲಿ ಅನ್ನೋ ಕಾಲಕ್ಕೆ ನಾವು ಬಂದಿದ್ದೀವಿ. ಇದು ನಮ್ಮ ಶಕ್ತಿ. ಇಷ್ಟೇ. ಏನೋ ಮೈಕ್ ಪುಣ್ಯಾತ್ಮರು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಕೊಟ್ಟಿರೋದ್ರಿಂದ ನನ್ನ ಧ್ವನಿ ನಿಮ್ಮವರೆಗೂ ಮುಟ್ತಾ ಇದೆ. ಇದನ್ನೇನಾದರೂ ತೆಗೆದು ನಾನು ಗೋವಿಂದ ಅಂತಂದರೆ ಇಲ್ಲಿ ಮುಂದೆ ಕೂತಿರೋರೆಲ್ಲ ಕಿವಿ ಕೊಟ್ಟು ಅವನೇನಂದ ಅನ್ನೋ ಕಾಲದಲ್ಲಿ ನಾವಿರೋದು. ಏಕೆಂದರೆ ಬರ್ತಾ 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 ಆಹಾರದಲ್ಲಿರುವ ಸತ್ವ ಇದೆಯಲ್ಲ ನಿಸ್ಸತ್ವವಾಗ್ತಾ ಇದೆ ಅಂತ. ಸ್ವಲ್ಪ ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅನ್ನೋ ಕಾಲದಲ್ಲಿ ನಾವಿದ್ದೇವೆ. ಹಾಗೆ ಆಯಿತು. ಮೊನ್ನೆ ಎಲ್ಲೋ ಪ್ರಸಾದ ತಗೊಂಬಿಟ್ಟೆ, ಅಭಿಷೇಕ ಸ್ವಲ್ಪ ಬೆಳಿಗ್ಗೆ ಮಾಡಿದ್ದು ಮಧ್ಯಾಹ್ನ 3-4 ಗಂಟೆಗೆ ತೊಗೊಂಡೆ. ಕೊಟ್ಟರು, ತಿನ್ನಿದಾಸರೆ ಅಂತ ಕೊಟ್ಟರು, ಗಂಟಲು ಕೆಟ್ಟೋಯ್ತು. ಅದಕ್ಕೆ ಜಾಸ್ತಿ ನಾನು ಹೇಳಿದೆ, ಸರ್ ಹತ್ರ ಹೇಳಿದೆ, ನಾನು ಸ್ವಲ್ಪ ಜಾಸ್ತಿ ಹಾಡಕ್ಕೆ ಹೋಗಲ್ಲ ಸ್ವಾಮಿ, ನೀವು ಹೆಂಗೆ ಮಾಡ್ತೀರೋ ಮಾಡಿ ಪರವಾಗಿಲ್ಲ ಅಂದರು. ಏನಂತ ಪುಣ್ಯಾತ್ಮರು ನಮ್ಗೆ ಬೆನ್ನು ತಟ್ಟು ನಿಲ್ಲಿಸಿರೋದ್ರಿಂದ ನಾವು ನಿಮ್ಮ ಮುಂದೆ ಮಾಡೋ ಶಕ್ತಿ ನಮಗೂ ಬರ್ತದೆ. ಅಲ್ಲ, ನೀವೆಲ್ಲ ಬಹಳ ಪ್ರೀತಿಯಿಂದ ಕೇಳ್ತಾ ಇದ್ದೀರಿ. ಇಂದಿರಾ ರಮಣ ಗೋವಿಂದ. ನೋಡಿ ಎಷ್ಟು ಚೆನ್ನಾಗಿದೆ, ಹೀಗಿರಬೇಕು ಅಂತ. ಹಾಂ, ಕೃಷ್ಣ ತಾನು ಪ್ರತ್ಯಕ್ಷರಾಗಿದ್ದಾನೆ ಆ ತಾಯಿಯ ಭಕ್ತಿಗೆ. ಅಮ್ಮ ಮಾನಸಾದೇವಿ, ಇದೋ ಬಂದಿದ್ದೇನಮ್ಮ, ಏನು ಬರವಾಗಬೇಕು? ಎದ್ದು ಸ್ತೋತ್ರವನ್ನು ಮಾಡ್ತಾಳೆ. ಹೇ ಕೃಷ್ಣ, ಹೇ ಪರಂಧಾಮ, ಹೇ ವಾಸುದೇವ, ಭಕ್ತಳ ಮೊರೆಯನ್ನು ಕೇಳಿ ಬಂದೆಯ ನನ್ನಪ್ಪ. ಹೇ ಜಗದೀಶ್ವರ, ಏನನ್ನ ಕೇಳಲು ತಂದೆ? ನೀನೇ ನನಗೆ ಬೇಕು, ನನಗೆ ನಿನ್ನಿಂದ ಯಾವುದೇ ಬರಬೇಕಾಗಿಲ್ಲ, ನಾನು ನಿನ್ನನ್ನೇ ಹೊಂದಬೇಕು ಅಂತ ಹೇಳ್ತಾಳೆ. ಇದು ಭಕ್ತಿಯಲ್ಲಿ ಅತ್ಯಂತ ಉತ್ಕೃಷ್ಟವಾದ ಪರಾಕಾಷ್ಠೆಯ ಭಕ್ತಿ. ನಮಗೆಲ್ಲ ದೇವ್ರೇನಕ್ಕೆ ಬೇಕು ಅಂದರೆ, ದೇವರು ನಮಗೆ ಯಾವುದಕ್ಕೂ ಬೇಡ, ದೇವರಿಂದ ಬರುತ್ತಲ್ಲ ವರಗಳು, ಅದಕ್ಕೆ ಮಾತ್ರ ದೇವ್ರು ಬೇಕು. ದೇವ್ರು ನಾನು ಬರಲೇನಮ್ಮ, ನೀ ಸ್ವಲ್ಪ ಅಲ್ಲೇ ಕೂತ್ಕೊಳ್ಳಪ್ಪ, ನಿನ್ನನ್ನು ಸಾಕೋದು ಯಾವ ಸಾವಾಸ, ನಿನ್ನಿಂದ ಅದೇನಾದ್ರು ಬರ್ತದಲ್ಲ ಅದು ಮಾತ್ರ ಬಂದರೆ ಸಾಕು ಅಂತ. ಆ ರೀತಿ ಇರಬಾರ್ದು, ವ್ಯಾಪಾರ ಭಕ್ತಿ ಆಗಿಬಿಡುತ್ತೆ. ಕೃಷ್ಣ 4 ವಿಧದ ಭಕ್ತಿಯನ್ನು ಉಚ್ಚಾರ ಮಾಡ್ತಾನೆ ಭೀಗೀತೆಯಲ್ಲಿ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರದರ್ಷಭ. 4 ವಿಧದ ಭಕ್ತರಿರ್ತಾರೆ ಅರ್ಜುನ. ಆರ್ತ, ಜಿಜ್ಞಾಸು, ಅರ್ಥಾರ್ಥಿ. ಆದರೆ ಈ 3 ಜನ ಸ್ವಾರ್ಥಿಗಳು. ಆದರೆ ಜ್ಞಾನಿ ಅಂತ ಇದ್ದಾನಲ್ಲ, ಅವನು ನನ್ನನ್ನೇ ಬಯಸ್ತಾನೆ, ನನ್ನಿಂದ ಯಾವುದೇ ವರಗಳವನು ಖಂಡಿತ ಬಯಸೋದಿಲ್ಲ, ಸ್ವತಃ ನನ್ನ ಲೋಕವನ್ನೇ ಹೊಂದಬೇಕು, ನನ್ನನ್ನೇ ಹೊಂದಬೇಕು ಅನ್ನುವ ಭಕ್ತ ನನ್ನ ಜ್ಞಾನ ಭಕ್ತ. ಆ ಭಕ್ತನಿಗೆ ನನ್ನ ಮತ ಇದೆ ಅಂತ ಭಗವಂತ ಹೇಳ್ತಾರೆ. ಹೀಗಾಗಿ ಭಗವಂತನಿಗೆ ಪ್ರಿಯವಾದದ್ದು ಜ್ಞಾನ ಭಕ್ತಿ ಅಂತ. ಇಲ್ಲಿ ಈ ತಾಯಿ ನೀನೇ ಬೇಕು ಅಂದಾಗ ಪರಮಾತ್ಮ ಹೇಳ್ತಾನೆ, ಬಹಳ ಸಂತೋಷ ತಾಯಿ, ನಿನ್ನಿಂದ ಲೋಕೋತ್ತರವಾದ ಒಂದು ಕಾರ್ಯವಾಗಬೇಕಾಗಿದೆ, ಖಂಡಿತ ನಿನಗೆ ಪೂಜ್ಯವಾದಂತಹ ಸ್ಥಾನವನ್ನು ಇದೋ ಪರಮೇಶ್ವರ ಅಂತಂದಾಗ ಶಿವ ಪಾರ್ವತಿಯ ಸಹಿತನಾಗಿ ಪ್ರಮಥಗಣಗಳಿಂದ ತಾನು ಪ್ರತ್ಯಕ್ಷನಾಗಿದ್ದಾನೆ. ಇಲ್ಲಿ ವಾಸುದೇವ ಅಂದರೆ ಕೃಷ್ಣ ಪರಮಾತ್ಮ, ಗೋಲೋಕದ ಸಮಸ್ತ ಗೋಪಿಯರು, ಗೋಪಾಲಕರು ಎಲ್ಲರೂ ಅವರು ಪ್ರತ್ಯಕ್ಷರಾಗಿದ್ದಾರೆ. ದೇವಾನುದೇವತೆಗಳು ಪ್ರತ್ಯಕ್ಷರಾಗಿದ್ದಾರೆ. ಅವರ ಸಮ್ಮುಖದಲ್ಲಿ ಶಿವ ಹಾಗೂ ಕೃಷ್ಣ ಪರಮಾತ್ಮ ಆ ಮಾನಸಾ ದೇವಿಯನ್ನು 12 ನಾಮಗಳಿಂದ ಸ್ತೋತ್ರ ಮಾಡ್ತಾನಂತೆ. ಈ 12 ನಾಮಗಳಿಂದ ಸ್ತೋತ್ರ ಮಾಡುತ್ತಾ ಪರಮಾತ್ಮ ಒಂದು ಮಾತನ್ನು, ಬಿರುದನ್ನು ಕೊಡ್ತಾನೆ. ವಿಶೇಷವಾಗಿ ನಿನ್ನ ಹೆಸರು ಜರತ್ಕಾರು ಅಂತ ಇನ್ನ ಮೇಲೆ ಲೋಕದಲ್ಲಿ ಖ್ಯಾತಿಯನ್ನು ಹೊಂದಲಿ. ಜರತ್ಕಾರು ಅಂದರೆ, ಜರ ಅಂದರೆ ಶರೀರ, ಕಾರು ಅಂದರೆ ಕೃಶವಾಗಿ ಹೋಗಿಬಿಟ್ಟಿದೆ ಅಂತ. ತಪಸ್ಸು ಮಾಡಿ 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 ನಿನ್ನ ಶರೀರ ಕೃಶವಾಗಿ ಹೋಗಿಬಿಟ್ಟಿದೆ, ಸಣ್ಣದಾದ ಅಲುಬಿನ ಅಂತರದಂತಾಗಿಬಿಟ್ಟಿದೆಯಮ್ಮ. ಆದ್ದರಿಂದ ನೀನು ಜರತ್ಕಾರು ಅನ್ನುವ ಕೀರ್ತಿಯನ್ನು ಇನ್ನು ಮುಂದೆ ಹೊಂದು ಅಂತ ಹೇಳಿ 12 ನಾಮಗಳಿಂದ ಕೃಷ್ಣನೇ ಸ್ತೋತ್ರ ಮಾಡಿ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಈ ಸ್ತೋತ್ರವನ್ನು ಯಾರೆಲ್ಲ ಮಾಡ್ತಾರೋ ಅವರಿಗೆ ನಾಗ ದೋಷಗಳು ನಿವಾರಣೆಯಾಗಲಿ, ನೀನು ನಾಗಮಾತೆ ಎಂಬುದಾಗಿ ಖ್ಯಾತಿಯನ್ನು ಹೊಂದು ಅಂತ ಹೇಳಿ 12 ಶ್ರೀನಾಮಗಳನ್ನು ಹೇಳ್ತಾನೆ. ಹೇಳ್ಬೋದಾ? ಸಹಕರಿಸ್ತೀರಾ? 12 ಶ್ರೀನಾಮಗಳು, ಕೃಷ್ಣ ಪರಮಾತ್ಮ ಪರಮೇಶ್ವರ ಹೇಳಿದಂಥ 12 ಶ್ರೀನಾಮಗಳು ಒಂದೊಂದಾಗಿ ಹೇಳ್ತೇನೆ, ದಯಮಾಡಿ ತಾವು ಸಹಕರಿಸಬೇಕು ಅಂತ. ಏಕೆಂದರೆ ಆ ನಾಗದೇವತೆ ಯಾರು ಅನ್ನೋದನ್ನು ಮುಂದೆ ಕತೆ ವಿಸ್ತಾರವಾಗ್ತಾ ಗೊತ್ತಾಗ್ತಾ ಹೋಗುತ್ತೆ. ಜರತ್ಕಾರು, ಜಗದ್ಗೌರಿ, ಮಾನಸ, ಸಿದ್ಧಯೋಗಿನಿ,
ವೈಷ್ಣವಿ ನಾಗಭಗಿನಿ ಶೈವಿ ನಾಗೇಶ್ವರಿ ತಥಾ ಜರತ್ಕಾರುಪ್ರಿಯ ಆಸ್ತಿಕಮಾತಾ ವಿಷಹರತಿ ಚ ಮಹಾಜ್ಞಾನಯಜ್ಞಾತ ವಿಶ್ವಪೂಜಿತ. ಈ 12 ನಾಮಗಳನ್ನು ಯಾರು ನಾಗದೋಷ ಇರುವಂಥವರು, ಸರ್ಪದೋಷ ಇರುವಂಥವರು, ಮಕ್ಕಳಾಗದೇ ಇರುವಂಥವರು, ಇವರೆಲ್ಲರೂ ಸಹ ಅಮ್ಮ ನಿನ್ನ ಈ ನಾಮಗಳಿಂದ ಅಶ್ವತ್ಥ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡ್ತಾರೆ. ಅಶ್ವತ್ಥ ಕಟ್ಟೆಯಲ್ಲಿ 3 ದೇವತೆಗಳನ್ನು ನೀವು ನೋಡ್ತೀರಿ. ಮಧ್ಯದಲ್ಲಿರುವಂಥವಳೆ ನಾಗದೇವತೆ ಮಾನಸಾದೇವಿ ಅಂತ, ಅವಳೇ ಜರತ್ಕಾರು. ಮಧ್ಯದಲ್ಲಿರುವಂಥ ದೇವತೆ ಸ್ತ್ರೀ ದೇವತೆ. ಇನ್ನು ಈ ಕಡೆ ಬಲಭಾಗದಲ್ಲಿ ಜಂಟಿಯ ಒಂದು ಹಾವಿರುತ್ತೆ. ಅದು ಈ ಮಾನಸಾದೇವಿ ಮುಂದೆ ಜರತ್ಕಾರು ಎಂಬ ಹೆಸರನ್ನು ಈಗ ಪಡೆದಿದ್ದಾಳಲ್ಲ ಕೃಷ್ಣನಿಂದ, ಅದೇ ಜರತ್ಕಾರು ಎಂಬತಕ್ಕಂಥ ಇನ್ನೊಬ್ಬ ಪುರುಷ ಋಷಿ ಅವನನ್ನೇ ಮದುವೆ ಆಗ್ತಾಳೆ. ಆ ಜಂಟಿ ಸರ್ಪಗಳು ಅಂತ. ಇನ್ನು ಎಡಭಾಗದಲ್ಲಿ ಪ್ರತ್ಯೇಕವಾಗಿ 5 ಹೆಡೆಯ ಒಂದು ಸರ್ಪ ಇರುತ್ತೆ. ಅದು ಈ ಇಬ್ಬರ ಒಂದು ವಿಶೇಷ ಪುತ್ರರತ್ನ. ಮುಂದೆ ಈ ಜನಮೇಜಯ ರಾಜನ ಸರ್ಪಯಾಗವನ್ನು ತಡೆಯಲಿಕ್ಕೆ ಬರ್ತಾನೆ, ಅವನೇ ಆಸ್ತಿಕ ಅಂತ. ಈ 3 ದೇವತೆಗಳನ್ನು ನಾವು ಅಶ್ವತ್ಥ ಕಟ್ಟೆಯಲ್ಲಿ ನೋಡ್ತೇವೆ, ಪ್ರತಿಷ್ಠೆ ಮಾಡ್ತೇವೆ. ತನ್ಮೂಲಕ ನಾಗದೇವತೆಗಳನ್ನು ಒಲಿಸಿಕೊಂಡು ನಮ್ಮ ಕಷ್ಟಗಳನ್ನು, ನಮಗೆ ಬಂದ ದೋಷಗಳನ್ನು, ಸರ್ಪದೋಷ, ನಾಗದೋಷ ಏನೆಲ್ಲ ಇರುತ್ತಲ್ಲ ಜಾತಕದಲ್ಲಿ, ಅದೆಲ್ಲ ನಿವಾರಣೆಯಾಗುತ್ತೆ ಅನ್ನುವಂಥ ಮಾತು. ಇದೆಲ್ಲ ಯಾರು ಹೇಳ್ತಾ ಇದ್ದಾರೆ? ಬ್ರಹ್ಮದೇವ ದೇವತೆಗಳಿಗೆ ಮತ್ತು ವಾಸುಕಿ, ಶೇಷ ಇತ್ಯಾದಿ ಸರ್ಪಗಳಿಗೆ ಹೇಳ್ತಾ ಇದ್ದಾನೆ. ಅದೋ ನೋಡಲ್ಲಿ ನಿಮ್ಮ ತಂದೆಗೆ ಮಾನಸ ಪುತ್ರಿಯಾಗಿ ಈಗ ಅವತರಿಸಿದ್ದಾಳೆ ಆ ಮಾನಸಾದೇವಿ ಜರತ್ಕಾರು, ಅವಳನ್ನು ನೀನು ಪೋಷಣೆ ಮಾಡು. ಅತ್ಯಂತ ಸಂಭ್ರಮದಿಂದ ತುಷ್ಟನಾದಂತಹ ಮಾರ್ಗ ಸಿಕ್ಕಿತಲ್ಲ ಅಂತ ಹೇಳಿ ವಾಸುಕಿ ತನ್ನ ಸಹೋದರಿಯಾದಂತಹ ಭಗಿನಿಯಾದಂತಹ ಆ ತಾಯಿಯನ್ನು, ಮಾನಸಾದೇವಿಯನ್ನು, ಜರತ್ಕಾರುವನ್ನು ಒಂದು ಆಶ್ರಮ ಪಥದಲ್ಲಿ ಇರಿಸಿದ್ದಾನೆ. ಅವಳಿಗೆ ಯೋಗ್ಯನಾದ ವರ ಜರತ್ಕಾರು ಎಂಬತಕ್ಕಂತಹ ಮಹರ್ಷಿ ಬರ್ತಾನೆ ಅಂತ ಬ್ರಹ್ಮ ಈಗಾಗಲೇ ಸೂಚನೆ ಕೊಟ್ಟಿದ್ದಾನೆ. ಅವನೊಡನೆ ನೀನು ಮದುವೆ ಮಾಡಬೇಕು ನಿನ್ನ ಹೆಂಡತಿಯ, ನಿನ್ನ ಆ ಭಗಿನಿಯನ್ನು, ಸಹೋದರಿಯನ್ನು ಅಂತ ಹೇಳಿ. ಇಲ್ಲಿ ಯಯಾವರ ವಂಶದ ಒಬ್ಬ ಮಹಾಶಯ ತಪಸ್ವಿ, ಅವನ ಹೆಸರು ಜರತ್ಕಾರು ಅಂತ, ಋಷಿ. ಈ ಜರತ್ಕಾರು ಒಮ್ಮೆ ಮಾರ್ಗದಲ್ಲಿ ಸಂಚಾರ ಮಾಡುತ್ತಾ ಹೋಗ್ತಾ ಇದ್ದಾನೆ. ಆರ್ತನಾದ ಕೇಳಿ ಬರ್ತಾ ಇದೆ, ಕಾಪಾಡಿ ಕಾಪಾಡಿ, ನಮ್ಮನ್ನ ಕಾಪಾಡಿ ಅಂತ. ಯಾರೋ ದುಃಖದಲ್ಲಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ನೋಡ್ತೇನೆ ಅಂತ ಹೇಳಿ ಧ್ವನಿ ಬಂದ ಕಡೆ ಅನುಸರಿಸಿ ಹೋಗ್ತಾನೆ. ಭಯಂಕರವಾದಂಥ ಪ್ರಪಾತ, ಆ ಕೊನೇ ಭಾಗದಲ್ಲಿ ಒಂದು ದೊಡ್ಡದಾದ ಮರ, ಆ ಮರದ ಕೊಂಬೆಯ ಮೇಲೆ ಕೊನೇ ಭಾಗದಲ್ಲಿ ಒಂದು 4-5 ಜನ ನೇತಾಡ್ತಾ ಇದ್ದಾರೆ ತಲೆ ಕೆಳಕಾಗಿ. ಆ ಕೊಂಬೆ ಇನ್ನೇನು ಇಲಿಗಳು ಕತ್ತರಿಸ್ತಾ ಇದೆಯಂತೆ, ಸ್ವಲ್ಪ ಮಾತ್ರ ಉಳಿದುಕೊಂಡಿದೆಯಂತೆ. ಆ ತಲೆ ಕೆಳಕಾಗಿ ನೇತಾಡುತ್ತಿರುವಂತಹ ಅವರು, ಕಾಪಾಡಿ ನಮ್ಮನ್ನ. ಈ ದೃಶ್ಯವನ್ನ ನೋಡಿ ಮಹಾಸಂಕಟವಾಯಿತು ಜರತ್ಕಾರು ಋಷಿಗೆ. ಅಯ್ಯಯ್ಯೋ, ಯಾರಿಷ್ಟೊಂದು ಕಷ್ಟದಲ್ಲಿದ್ದಾರಲ್ಲ ಸ್ವಾಮಿ, ನಿಮಗೆ ಹೇಗೆ ಈ ದುರ್ಗತಿ ಬಂತು? ಯಾಕೆ ಹೀಗಿದ್ದೀರಪ್ಪ? ಇದೋ ನನ್ನ ತಪೋಶಕ್ತಿಯನ್ನು ಸಂಪೂರ್ಣವಾಗಿ ಧಾರ ಎರೆದು ನಿಮ್ಮನ್ನು ಪ್ರಾಣವನ್ನು ಉಳಿಸಿಬಿಡ್ತೇನೆ. ನಿಲ್ಲಿಸಯ್ಯ, ನಿನ್ನ ತಪೋಶಕ್ತಿಯನ್ನು ನೋಡಿದ್ದೇವೆ. ಯಾರು ಸ್ವಾಮಿ, ಯಾರು ನೀವು? ಹಾಗಾದರೆ ನಾವೇ? ಅಯ್ಯೋ, ನಾವು ಪಿತೃಗಳಪ್ಪ, ಪಿತೃಗಳೇ. ಇದೇಕೆ ನಿಮ್ಮ ಈ ಗತಿ? ನಮ್ಮ ವಂಶದಲ್ಲಿ, ಯಯಾವರ ಎಂಬ ನಮ್ಮ ವಂಶದಲ್ಲಿ ಒಬ್ಬ ಮಹಾಶಯ ಹುಟ್ಟಿದ. ಅವನು ಬ್ರಹ್ಮಚಾರಿಯಾಗೇ ಉಳಿದು ಬಿಟ್ಟಿದ್ದಾನೆ. ಸನ್ಯಾಸವನ್ನು ಸ್ವೀಕರಿಸಲಿಲ್ಲ, ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡ್ತಾ ಇಲ್ಲ. ಹುಟ್ಟಿದ ಮೊದಲುಗೊಂಡು ತಪಸ್ಸು 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 ಅಂತ ಹೇಳಿ ಇರುವ ಆ ಒಬ್ಬನೇ ಮಗ. ನಮ್ಮ ಪುಣ್ಯ ಇರುವಷ್ಟು ಕಾಲು ನಾವು ಒಳ್ಳೆ ಲೋಕಗಳನ್ನೆಲ್ಲ ನೋಡಿ ಬಂದಿದ್ದೇವೆ.
ಈಗ ನಮಗೆ ಪಿಂಡ ಪ್ರದಾನ ಮಾಡುವರು ಇಲ್ಲದೆ, ತರ್ಪಣಾದಿಗಳನ್ನು ಕೊಡುವರಿಲ್ಲದೆ ನಾವು ಈ ದುರ್ಗತಿಗೆ ಬಂದಿದ್ದೇವೆ. ಹೌದೇ? ನಿಮಗೆ ನಿಮ್ಮ ಮುಂದಿನ ಸಂತಾನದವರು ಇಲ್ಲವೇ? ಅವರು ತರ್ಪಣಾದಿಗಳನ್ನು ಕೊಡದ್ದರಿಂದ ನಿಮಗೆ ಇಂತಹ ದುರ್ಗತಿ ಬಂತೆ. ಅಯ್ಯೋ, ಯಾರು ಹೇಳಿ ಸ್ವಾಮಿ, ಯಾರು ಹೇಳಿ? ಈಗಲೇ ಹೋಗಿ ಆತನಿಗೆ ಬುದ್ಧಿ ಹೇಳ್ತೇನೆ. ಅವನು ಇನ್ಯಾರು ಅಲ್ಲ ಕಣೆಯ, ನೀನೇ. ನಾನಾ ಸ್ವಾಮಿ? ನಾನೇ? ಯಯಾವರ ವಂಶದವನು ನಾನು. ಹೌದಯ್ಯ, ನೀನೇ. ಬ್ರಹ್ಮಚಾರಿಯಾಗಿ ಉಳಿದುಬಿಟ್ಟಿದೆಯಲ್ಲ, ವಯಸ್ಸಾಗಿ ಹೋಯಿತು ನಿನಗೆ. ಸನ್ಯಾಸಿಯೂ ಆಗಲಿಲ್ಲ, ಗೃಹಸ್ಥನೂ ಆಗಲಿಲ್ಲ. ಇದ್ಯಾವ ರೀತಿಯ ತಪಸ್ಸಯ್ಯ ಇದು? ನಿನ್ನಿಂದಾಗಿ ನಮಗೆ ಇಂತಹ ದುರ್ಗತಿ ಉಂಟಾಯಿತು ಅಂತ ಪಿತೃದೇವತೆಗಳು ಹೇಳಿದರೆ, ಇವನು ಹೇಳ್ತಾನೆ, ನಿಮಗೆ ಈ ರೀತಿಯಾದ ಕಷ್ಟ ಬರುತ್ತೆ ಅಂತ ನಾನು ಊಹಿಸಿರಲಿಲ್ಲ. ನನ್ನದೆಲ್ಲ ಕೇವಲ ಪರಬ್ರಹ್ಮನನ್ನು ಹೊಂದಬೇಕು ಅಂತ ಹೇಳಿ ತಪಸ್ಸನ್ನು ಮಾಡ್ತಾ ಇದ್ದೆ, ಊರ್ಧ್ವರೇತಸ್ಕನಾಗಿ. ಇಲ್ಲ, ನಿಮ್ಮ ಈ ದುರ್ಗತಿಯನ್ನು ಕಂಡ ಮೇಲೆ ಯಾವ ರೀತಿಯಲ್ಲಾದರೂ ನಿಮಗೆ ಸದ್ಗತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನೀಗ ಅರ್ಥ ಮಾಡಿಕೊಂಡೆ. ಆದರೆ ಒಂದು ನಿಯಮ, ನನಗೆ ಆಶೀರ್ವಾದ ಮಾಡಿ. ನನ್ನನ್ನು ಮದುವೆಯಾಗುವಂಥ ಹೆಣ್ಣು ನನ್ನ ಹೆಸರಿನ ಒಳೆ ಆಗಿರಬೇಕು. ಹಾಗೆ ಆಗಲಿ, ನಿನಗೆ ಸಿಗ್ತಾಳೆ, ಹೋಗು ಹುಡುಕು. ನೀನು ಮದುವೆಯಾಗಿ ಒಂದು ಮಗುವಿಗೆ ಜನ್ಮ ಕೊಡುವ ತನಕ ನಮಗೆ ಈ ದುರ್ಗತಿ ತಪ್ಪದ್ದಲ್ಲ, ಎಚ್ಚರ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ತಾರೆ. ಆದ್ದರಿಂದ ನಾವು ಸಹ ಗೃಹಸ್ಥ ಧರ್ಮದಲ್ಲಿರುವಂಥವರು ನಮ್ಮ ಹಿರಿಯರು ಗತಿಸಿದಂತಹ ತಿಥಿ ದಿನಗಳಲ್ಲಿ ಶ್ರಾದ್ದವನ್ನು, ಪಿಂಡ ತರ್ಪಣಾದಿಗಳನ್ನು ಅವಶ್ಯವಾಗಿ ಕೊಡಬೇಕು ಅಂತ ಹೇಳಿ. ಭಾಳ ಜನ ಹೇಳ್ತಾರೆ, ಇಲ್ಲಿ ಕೊಟ್ಟರೆ ಅವ್ರಿಗೆ ಮುಟ್ಟಿಬಿಡ್ತದೇನ್ರಿ. ಏನ್ರಿ ದಾಸರೇ, ಇಲ್ಲಿ ಕೊಟ್ಟು ಊಟ ಮಾಡಿದವನು ಮೇಲ್ಗಡೆ ಕೂತಿರೋನು ಹೊಟ್ಟೆ ತುಂಬಲಿದ್ರೆ ತುಂಬುತ್ತಾ ಅನ್ನುವಂಥ ಬಹಳ ಬುದ್ಧಿವಂತಿಕೆಯ ಪ್ರಶ್ನೆಯನ್ನು ಕೇಳ್ತಾರೆ. ಹೋಗಲಿ, ಇಲ್ಲಿ ಕೊಟ್ಟರೆ ಅಲ್ಲಿ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅನ್ನೋದು ಹೇಗೆ? ಇಲ್ಲೆಲ್ಲೋ ನಿಮ್ಮ ಅದ್ಯಾವುದೋ ಅಮೇರಿಕಾದಲ್ಲಿ ಓದುವಂತಹ ನಿಮ್ಮ ಮಗನಿಗೆ ಇಲ್ಲಿಂದ ದುಡ್ಡು ಕಳಿಸ್ತಿರಲ್ಲ, ಅಲ್ಲಿ ಅವನಿಗೆ ಡಾಲರ್ ಆಗುತ್ತಲ್ಲ, ಹೇಗೆ? ಹಾಗೇನಪ್ಪ, ನೀವು ಇಲ್ಲಿಂದ ಅವರಿಗೆ ನಿಮ್ಮ ಗೋತ್ರವನ್ನು, ಪ್ರವರವನ್ನು ಹೇಳಿ ಕೊಡ್ತಿರಲ್ಲ, ಅವರ ರಕ್ತವನ್ನು ನೀವು ಹಂಚಿಕೊಂಡು ಹುಟ್ಟಿದ್ದೀರಲ್ಲ, ಆ ಕಾರಣದಿಂದಾಗಿ ಅವರ ಮಗನಾಗಿ ನೀವು ಇದ್ದೀರಲ್ಲ, ಪ್ರತಿನಿಧಿಯಾಗಿ ನೀವು ಕೊಟ್ಟರೆ ಅವ್ರಿಗೆ ತಲುಪುತ್ತೆ. ಅದು ನಿನ್ನ ಸೂಕ್ಷ್ಮ ದೃಷ್ಟಿಗೆ ಕಾಣೋದಿಲ್ಲ. ನೀರಲ್ಲಿ ಏನಿದೆ ಅಂತ ನೋಡಲಿಕ್ಕೆ ನಮಗೆ ನೇರವಾದ ದೃಷ್ಟಿಗೆ ಸಾಧ್ಯ ಇಲ್ಲ. ಲ್ಯಾಬಲ್ಲಿ ತೊಗೊಂಡು ಹೋಗಿ, ರಕ್ತದಲ್ಲಿ ಏನೇನಿದೆ ಅಂತ ನಮಗೆ ಗೊತ್ತಿಲ್ಲ, ಲ್ಯಾಬಿಗೆ ತೊಗೊಂಡು ಹೋಗಿ ಅಲ್ಲಿ ಟೆಸ್ಟ್ ಮಾಡಿ ಹೇಳ್ತಾರೆ ಏನೇನಿದೆ ನಿನ್ನ ರಕ್ತದಲ್ಲಿ ಅಂತ. ಸೂಕ್ಷ್ಮ ಕಣ್ಣಿಗಳಿಗೆ ಕಾಣುತ್ತೇವೆ ಹೊರತು ಸ್ಥೂಲ ದೃಷ್ಟಿಗೆ ಕಾಣೋದಿಲ್ಲ ಇವೆಲ್ಲ ಕೆಲವು ವಿಚಾರಗಳು ಅಂತ. ಹೊರಟ ಜರತ್ಕಾರು ಎಂಬ ಹೆಣ್ಣನ್ನಿದ್ದರೆ ಕೊಡಿ ನನಗೆ. ಹೊರಟ ಕೇಳ್ತಾ ಹೋಗ್ತಾ ಇದ್ದಾನೆ. ವಿಷಯ ವಾಸುಕಿಗೆ ಗೊತ್ತಾಯಿತು. ಜರತ್ಕಾರು ಎಂಬ ಋಷಿ ಕೇಳಿಕೊಂಡು ಬರ್ತಾ ಇದ್ದಾನೆ, ವೃದ್ಧ ಬ್ರಾಹ್ಮಣ. ಹೇಗೂ ಇರಲಿ ಅಂತ ಹೇಳಿ ವಾಸುಕಿ ತನ್ನ ಆ ಸಹೋದರಿಯನ್ನು ಕರೆತಂದು, ಅಯ್ಯ, ಇದು ನಿನ್ನ ಹೆಸರಿನವಳೇ, ಇವಳು ನನ್ನ ಸಹೋದರಿ. ನಾವು ನಾಗಕುಲದ ದೇವತೆಗಳಪ್ಪ, ಈಕೆ ನನ್ನ ಸಹೋದರಿ ನಾಗದೇವತೆ, ಇವಳು ಸಹ ಜರತ್ಕಾರು ಎಂಬ ಹೆಸರಿನವಳು. ದಯಮಾಡಿ ಪಾಣಿಗ್ರಹವನ್ನು ಮಾಡಿಕೋ. ಪಾಣಿಗ್ರಹವನ್ನು ಮಾಡಿಕೊಳ್ಳಬಹುದು ನನ್ನ ಹೆಸರಿನವಳೇ ಆದ್ದರಿಂದ. ಆದರೆ ನನ್ನ ಒಂದು 2-3 ನಿಬಂಧನೆಗಳಿದೆ, ನಿಯಮಗಳಿದೆ. ಏನದು? ನಾನು ಇವಳನ್ನು ಮದುವೆ ಆಗ್ತೇನೆ, ಇವಳನ್ನು ಸಾಕೋದಿಲ್ಲ, ಇವಳನ್ನು ಸಾಕುವ ಜವಾಬ್ದಾರಿ ನಾನು ತಗೊಳ್ಳೋದಿಲ್ಲ. ಒಂದು, ಖಂಡಿತವಾಗಿ ಆಗಬಹುದು, ನಿಮ್ಮ ಜವಾಬ್ದಾರಿಯನ್ನು ನಾನೇ ಹೊರ್ತೇನಪ್ಪ, ದಯಮಾಡಿ ಇವಳನ್ನು ಪಾಣಿಗ್ರಹಣ ಮಾಡಿಕೊಳ್ಳಿ. ಮತ್ತೊಂದು ವಿಶೇಷವಾದಂತಹ ನಿಯಮವನ್ನು ಕೇಳು. ಏನದು ಅಂದರೆ, ಎಂದಾದರೊಂದು ದಿನ ಅಪ್ರಿಯವಾದ ರೀತಿಯಲ್ಲಿ ನುಡಿದದ್ದೇ ಆದರೆ, ಈ ನಿನ್ನ ಸಹೋದರಿ ನನ್ನ ವಿಚಾರದಲ್ಲಿ ಎಂದಾದರೂ ನನಗೆ ಅಪ್ರಿಯವಾದ ರೀತಿಯಲ್ಲಿ ನಡೆದುಕೊಂಡಿದ್ದೇ ಆದರೆ, ನನ್ನ ಮನಸ್ಸಿಗೆ ವಿರುದ್ಧವಾಗಿ ನನಗೆ ಪ್ರಶ್ನೆಗಳನ್ನು ಮಾಡುವ ರೀತಿಯಲ್ಲಿ ನನ್ನನ್ನು ಆಕೆ ಏನಾದರೂ ಅಪ್ರಿಯವಾದ ರೀತಿಯಲ್ಲಿ ನನ್ನನ್ನು ನಡೆಸ್ಕೊಂಡ್ರೆ ಆ ಕ್ಷಣದಲ್ಲಿ ಬಿಟ್ಟು ಹೊರಟೋಗ್ತೇನೆ. ಹಾಗೆ ಆಗಲಿ ಅಂತ ಹೇಳಿ ಆ ತಾಯಿಯನ್ನು ಕೊಟ್ಟು ಪಾಣಿಗ್ರಹಣ ವಿವಾಹವನ್ನು ಮಾಡಿದ್ದಾರಂತೆ. ಇಂದಿರಾ ರಮಣ ಗೋವಿಂದ. ಜರತ್ಕಾರು ಎಂಬ ಋಷಿಗೆ ಜರತ್ಕಾರು ಎಂಬ ನಾಗಕನ್ಯೆಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಕಾಲ ಕಳೀತಾ ಇದೆ. ಸಂಧ್ಯಾಕಾಲವಾಗಿದೆ. ಒಮ್ಮೆ ಯಜಮಾನರು ಇನ್ನೂ ಮಲಗಿದ್ದಾರೆ.
ಈ ತಾಯಿಯ ತೊಡೆಯ ಮೇಲೆ ಮಲಗಿದ್ದಾರೆ ಜರತ್ಕಾರು ಋಷಿ. ಇವಳಿಗೆ ಭಯ ಶುರುವಾಯಿತು. ಸೂರ್ಯ ಅಸ್ತಮಾನವಾಗ್ತಾ ಇದ್ದಾನೆ, ಯಜಮಾನರು ಇನ್ನೂ ಮಲಗಿದ್ದಾರಲ್ಲ, ಸಂಧ್ಯಾವಂದನೆ ಮಾಡಬೇಕು. ಕಾಲ ಮಿಂಚಿ ಹೋದ ಮೇಲೆ ಮಾಡುವಂಥದ್ದಲ್ಲ ಸಂಧ್ಯಾವಂದನೆ. ನಾನೀತನನ್ನು ಎಚ್ಚರ ಪಡಿಸಿದರೆ ಒಂದು ಅಪರಾಧ, ಪಡಿಸದೇ ಹೋದರೆ ಧರ್ಮಲೋಪವನ್ನು ನಾನೇ ಮಾಡಿಸಿದಂತಾಗಿಬಿಡುತ್ತೆ. ಅದಾಗಬಾರದು. ಏನೇ ಆಗಲಿ ಧರ್ಮಲೋಪ ಇವರಿಂದ ಆಗಬಾರದು. ಅವರು ಏನೇ ಶಾಪ ಕೊಟ್ಟರು ನನಗ್ತಾನೆ, ನಾನು ಅನುಭವಿಸ್ತೇನೆ ಅಂತ ಹೇಳಿ ಸ್ವಾಮಿ ಎಚ್ಚರರಾಗಿ ಸಂಧ್ಯಾ ವಂದನೆಯ ಕಾಲವಾಗಿದೆ ದೇವ, ಎಚ್ಚರರಾಗಿ ದೇವ ಸ್ವಾಮಿ ಎಚ್ಚರರಾಗಿ. ಹೇಳ್ರಪ್ಪ, ಎಚ್ಚರರಾಗಿ. ಇದೋ ಸೂರ್ಯಾಸ್ತಮಾನವಾಗ್ತಾ ಇದೆ. ಸುಮ್ಮನೆ ಮಲಗಿದ್ದಂತಹ ಜರತ್ಕಾರ ಋಷಿ ಎದ್ದ. ಎಲವೇ, ನಾನು ಮಲಗಿದ್ದೇನೆ ಅಂತ ಭಾವಿಸಿದ್ದೀಯಾ? ಸೂರ್ಯ ನಾನು ಮಲಗಿರುವಷ್ಟು ಕಾಲ ಅಸ್ತಮಾನವಾಗಿಬಿಡ್ತಾನ? ಆ ಶಕ್ತಿ ಇದೆಯಾ ಅವನಿಗೆ? ಅಂದರೆ ಎಷ್ಟು ಶಕ್ತಿ ಇದ್ದಿರಬೇಕು ಅಂತ. ನನ್ನನ್ನು ವೃಥ ಅವಮಾನ ಮಾಡಿದೆ, ನಿದ್ದೆ ಮಾಡ್ತಾ ಇದ್ದೀನಿ ಅಂತ ನನ್ನನ್ನು ಅವಮಾನ ಮಾಡ್ತಾ ಇದ್ದೀಯಾ? ನನಗೆ ಅಪ್ರಿಯವಾದ ಕಾರ್ಯವನ್ನು ನೀನು ಉಂಟು ಮಾಡಿದ್ದೀಯಾದ್ದರಿಂದ ಇದೋ ನಾನು ನಿನ್ನನ್ನು ಬಿಟ್ಟು ಹೊರಟೆ. ಹೋಗಬೇಡಿ ನನ್ನಪ್ಪ, ಹೋಗಬೇಡಿ. ಇದೋ ನಿಮ್ಮ ಪಾದಗಳಿಗೆ ಅಪರಾಧಕ್ಕಾಗಿ ಕ್ಷಮೆ ಬೇಡ್ತಾ ಇದ್ದೇನಪ್ಪ, ಹೋಗಬೇಡಿ ಸ್ವಾಮಿ. ಛೇ, ನಾನು ಅಂದೇ ನಿನಗೆ ಒಂದು ನಿಯಮವನ್ನು ಹೇಳಿದ್ದೆ, ಎಂದಾದರೂ ನೀನು ನನಗೆ ಅಪ್ರಿಯವಾದ ಕಾರ್ಯವನ್ನು ಉಂಟು ಮಾಡಿದ್ದರೆ ಬಿಟ್ಟು ಹೊಟ್ಟೋಗ್ತೇನೆ ಅಂತ. ಈಗ ನೀನು ಮಾಡಿದ್ಯಾ, ಬಿಟ್ಟು ಹೋಗ್ತೆ. ಸ್ವಾಮಿ, ನಿಮ್ಮ ಪೂಜ್ಯ ಪಿತೃದೇವತೆಗಳು ತಾರಣೆಯಾಗುವಂತಹ ಒಂದು ಮಾರ್ಗವನ್ನಾದರೂ ತೋರಿಸಿ. ಯೋಚನೆ ಮಾಡಬೇಡ, ಈಗಾಗಲೇ ನಿನ್ನ ಗರ್ಭದಲ್ಲಿ ಒಂದು ವಿಶೇಷವಾದ ಪಿಂಡ ಅಸ್ತಿತ್ವಕ್ಕೆ ಬಂದಿದೆ. ಅಸ್ಥಿ 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 ಅಂತ 3 ಸಲ ಹೇಳಿದ. ಅವನು ಅಗ್ನಿಯಂತೆ ಮಹಾ ತೇಜೋವಂತನಾಗಿದ್ದಾನೆ, ಮಹಾಪ್ರಕಾಂಡ ಪಂಡಿತನ. ಅವನನ್ನು ಮೀರಿಸುವಂತಹ ವಿದ್ವನ್ಮಣಿಗಳು ಬಹುಶಃ ಭೂಮಂಡಲದಲ್ಲಿ ಇರಲಾರಲು. ಅಂತಹ ವಿಶೇಷ ಪುತ್ರ ರತ್ನನೇ ನೀನು ಪಡಿತೀಯ. ಇದರಿಂದಾಗಿ ನಮ್ಮ ಇಬ್ಬರ ಕುಲವೂ ಸಹ ಉದ್ಧಾರವಾಗುತ್ತೆ, ಭಯಪಡಬೇಡ ಅಂತ ಹೇಳಿ ಹೊರಟನಂತೆ. ಅಲ್ಲಿಂದ ವಾಸುಕಿಯ ಮತ್ತೆ ಒಂದು ಆಶ್ರಯದಲ್ಲಿ ಈ ತಾಯಿ ಬೆಳೀತಾ ಇದ್ದಾಳಂತೆ. ಕಳೆಯಿತು ಕಾಲ ಉರುಳಿತು ಮಾಸ, ಕಳೆಯಿತು ಕಾಲ ಉರುಳಿತು ಮಾಸ, ಹರಿಯ ದಯಾ ಕನ ಕರುಣದಲ್ಲಿ. ಕಳೆಯಿತು ಕಾಲ ಉರುಳಿತು ಮಾಸ, ಹರಿಯ ದಯಾಕರ ಕರುಣದಲ್ಲಿ. ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಶ್ರೀರಾಮ. ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಶ್ರೀರಾಮ. ಜಯ ರಾಮ. ಆ ಮಗು ಬೆಳೆದು ದೊಡ್ಡವನಾಗ್ತಾ ಇದೆ. ಪಿಂಡ ಬೆಳೆದಿದೆ. 9 ತಿಂಗಳು ನವಮಾಸಗಳು ಕಳೆದಿದೆಯಂತೆ. ದಶತಾರೆಯ ಸುಯೋಗದಲ್ಲಿ ಒಂದು ದಿವ್ಯವಾದಂತಹ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಈ ನಾಗದೇವತೆ. ಅವನೇ ಆಸ್ತಿಕ. ಅಸ್ಥಿ ಅಸ್ಥಿ ಅಂತ ಹೇಳಿ ಅನುಗ್ರಹ ಮಾಡಿದನಲ್ಲ, ಆ ಅಸ್ಥಿ ಎನ್ನುವಂಥದ್ದು ಇದೆ ಪರಮಾತ್ಮ ಸತ್ಯವಾಗಿದ್ದಾನೆ ಎನ್ನುವಂಥ ಅರ್ಥದಲ್ಲಿ ಆಸ್ತಿಕ ಇದ್ದಾನೆ ಅಂತ ಹೇಳಿ ಆ ಮಗುವಿಗೆ ಆಸ್ತಿಕ ಅನ್ನುವ ಹೆಸರನ್ನಿಟ್ಟು ಬೆಳೀತಾ ಇದ್ದಾನೆ. ಈ ಭಾಗದಲ್ಲಿ ಬರಬೇಕಲ್ಲ ಜನಮೇಜಯ ರಾಜ. ಸರ್ಪಯಾಗವನ್ನು ಇನ್ನೂ ಆರಂಭ ಮಾಡಬೇಕು. ಇನ್ನೊಂದು 5-10 ನಿಮಿಷದಲ್ಲಿ ಯಾಗವು ಮುಗಿದು ಹೋಗಬೇಕೀಗ. ದಾಸರು ಬಹಳ ಬುದ್ಧಿವಂತರು ಬಿಡಿ, ಸಮಯ ನೋಡಿಕೊಂಡು ಬಹಳ ಚೆನ್ನಾಗಿ ಕಥೆ ಮಾಡ್ತಾರೆ. ಇಲ್ಲ, ಕೆಲವು ಸಭೆಗಳಲ್ಲಿ ನಮಗೆ ಸಮಯ ನಿಗದಿ ಮಾಡಿರ್ತಾರೆ. ದಾಸರೇ ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ನಿಮ್ಮ ಸಮಯ ಆಗ್ಬೋದು ಸ್ವಾಮಿ. ಏನು ನಿಮ್ಮಂಥ ಒಳ್ಳೆ ಶ್ರೋತೃಗಳನ್ನ ನೋಡಿದ್ರೆ ನಮಗೆ ಟೈಮ್ ಕಡೆ ನೋಡೋದು ನಮ್ಮ ಗೊತ್ತೇ ಇರೋದಿಲ್ಲ, ನೋಡೋದೇ ಇಲ್ಲ. ಮಾಡ್ತಾ ಇರೋದೇ ಎಲ್ಲ ಕಾರ್ಯಕರ್ತರು ದೂರದಲ್ಲಿ ನಿಂತ್ಕೊಂಡು ನಮ್ಗೆ ಹಿಂಗೆ ಮಾಡ್ತಾರೆ. ನಾವು ಅವ್ರು ನೋಡಿ ಏನು ಸ್ವಾಮಿ ಅಂತ ಕೇಳಬೇಕು. ಅವ್ರು ಅಲ್ಲಿಂದಲೇ ನಮಗೆ ಅಂತಾರೆ. ಅಲ್ಲ, ನಿಮಗಲ್ಲ, ಅಲ್ಲೆಲ್ಲೋ ಬೇರೆ ಕಡೆ ಪಾಪ ಅವರು
ಹಂಗಂದ್ರೆ ನಾವು ಎಲ್ಲಿದ್ದರೂ ಎಳ್ಕೊಂಡು ಬಂದು ನಿಲ್ಲಿಸ್ಬಿಡ್ಬೇಕು ಅಲ್ಲಿಗೆ, ಮಂಗಳ ತಂದು ನಿಲ್ಲಿಸ್ಬಿಡ್ಬೇಕು ಅಲ್ಲಿಗೆ ಅಂತ. ಅದು ಎಷ್ಟೋ ವಾಸಿ ದಾಸರ ಮರ್ಯಾದೆ ಎಷ್ಟೋ ಉಳಿತದೆ. ಇನ್ನು ಕೆಲವು ಕಡೆ ಚೀಟಿ ಕಳಿಸ್ಬಿಡ್ತಾರೆ ದಾಸರಿಗೆ. ಆ ಚೀಟಿಯಲ್ಲಿ ಬರೆದಿರ್ತಾರೆ, ದಾಸರೇ ನಿಮ್ಮ ಟೈಮ್ ಮುಗ್ದೈತೆ, ದಾಸರೇ ನಿಮ್ಮ ಟೈಮ್ ಮುಗ್ದೈತೆ. ಅದನ್ನು ಓದಿದ ದಾಸರು, ಹರಿಕತೆ ಕೊಟ್ಟು ಟೈಮ್ ಮುಗ್ದಿದೆಯೋ, ಹಿಂಗೆ ಮಾಡ್ತಾಯಿರಿ ನೀವು, ಕೆಳಗಿಳಿರಿ ಆಯ್ತು ನಿಮಗೆ ಅಂತಲೋ ಏನೋ ನನಗೆ ಗೊತ್ತಿಲ್ಲ. ಈ ಚೀಟಿ ವ್ಯವಹಾರ ಬಲು ಕಷ್ಟ, ಭಯ ಆಗುತ್ತೆ. ಯಾವುದಾದ್ರೂ ಚೀಟಿ ಬಂತು ಅಂದರೆ ಸ್ವಲ್ಪ ಎದೆ ಪುಕ 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 ಅನ್ನೋಕ್ಕೆ ಶುರುವಾಗುತ್ತೆ. ಇಲ್ಲ, ಇಲ್ಲೇ ಅಂತಹ ಯಾವುದೇ ಸಂದರ್ಭ ಇಲ್ಲ. ಸಮಯಕ್ಕೆ ತಕ್ಕಂತೆ, ಏಕೆಂದರೆ ಕಾಲೋಸ್ಮಿ ಲೋಕಕ್ಷೇಕೃತ್ ಪ್ರವೃದ್ಧೋ ಅಂತ ಭಗವಂತ. ನಾನು ಯಾರು ಅಂದರೆ ಕಾಲಸ್ವರೂಪ ಅಂತ. ಕಾಲಕ್ಕೆ ಸರಿಯಾದ ಮಾನ್ಯತೆ ಕೊಟ್ಟರೆ ಭಗವಂತನಿಗೆ ಇಷ್ಟವಾಗುತ್ತೆ ಅಂತ. ಜನಮೇಜಯ ರಾಜ ಸರ್ಪಯಾಗವನ್ನು ಮಾಡಲಿಕ್ಕೆ ಸಿದ್ಧಪಟ್ಟನಂತೆ. ಈಗಾಗಲೇ ಬ್ರಹ್ಮದೇವನಿಂದ ಸರ್ಪಯಾಗ ಹೇಗೆ ಮಾಡಬೇಕು ಅನ್ನುವಂತಹ 4 ಜನ ಮಹಾಪ್ರಾಜ್ಞರನ್ನು ಸಂಧಿಸಿದ್ದಾನೆ. ಅವರಿಗೆ ವೀಳ್ಯವನ್ನು ಕೊಟ್ಟಿದ್ದಾನೆ. ಆ 4 ಜನ ಬಂದಿದ್ದಾರೆ. ಚಂಡ ಭಾರ್ಗವ, ಪಿಂಗಲ, ಶಾರ್ಂಗ ಹಾಗೆ ಕೌಸ್ತುಕ ಅಂತ ಹೇಳಿ ಈ 4 ಜನಗಳು ಬಂದಿದ್ದಾರೆ. ಬಂದು ಅದ್ವೈರು ಹೊತ್ತು ಉದ್ಗಾತರು ಬ್ರಹ್ಮಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ. ವಿಶೇಷವಾಗಿ ವ್ಯಾಸ ಮಹನೀಯರು ಅಲ್ಲೂ ಬಂದು ಕೂತಿದ್ದಾರೆ. ಅವರ ಪ್ರತ್ಯಕ್ಷಿಕೆಯಲ್ಲಿ ಯಾಗ ದೀಕ್ಷೆಯನ್ನು ತೊಟ್ಟು ಜನಮೇಜಯರಾಜ ಕೂತಿದ್ದಾನೆ. ಅನೇಕ ಜನ ಋತ್ವಿಜರು ಕಪ್ಪು ವಸ್ತ್ರಗಳನ್ನು ಧಾರಣೆ ಮಾಡಿ ಯಜ್ಞವನ್ನು ಆರಂಭ ಮಾಡಿಯೇ ಬಿಟ್ಟಿದ್ದಾರೆ. ಆದರೆ ಪ್ರಾರಂಭದಲ್ಲಿ ಒಬ್ಬ ಶಿಲ್ಪಶಾಸ್ತ್ರಜ್ಞ, ವಾಸ್ತುಶಾಸ್ತ್ರಜ್ಞವನ್ನು ನೋಡುವನು ಬಂದು ಹೇಳ್ತಾನೆ, ಸ್ವಾಮಿ, ಈ ಭೂಮಿ ಇದರ ಆಯತ, ಇದರ ಪರಿಣಾಮವನ್ನು ನೋಡಿದರೆ ಮತ್ತು ಯಾಗ ಭೂಮಿಯನ್ನು ಪರಿಶೋಧನೆ ಮಾಡಿದ ಕಾಲವನ್ನು ನೋಡಿ ಗಮನಿಸಿ ಹೇಳುವುದಾದರೆ ನೀವು ಮಾಡುವ ಯಾಗ ಪರಿಪೂರ್ಣವಾಗುವುದಿಲ್ಲ. ಯಾವುದೋ ಕಾರಣದಿಂದಾಗಿ ಇದು ನಿಂತು ಹೋಗುತ್ತೆ. ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂದರೆ ಇಂಥವ್ರು 10 ಜನ ಬಂದು ತಲೆ ತಿಂತಾರೆ, ಹೋಗಾಚೆಗೆ ಅಂತ ಕಳಿಸೇ ಬಿಟ್ಟರಂತೆ. ಗಮನಿಸಬೇಕು, ಕೆಲವರು ಹೇಳೋ ಮಾತು ಸ್ವಲ್ಪ ಗಮನಿಸಬೇಕು ಅಂತ. ಆ ಮಾತನ್ನು ಲೆಕ್ಕಿಸಲಿಲ್ಲ. ಆರಂಭ ಮಾಡ್ತಾ ಇದ್ದಾರೆ. ಯಾವ ಸರ್ಪಗಳ ಹೆಸರು ಹೇಳಿದರೆ ಆ ಸರ್ಪದ ಕುಲಗಳಲ್ಲೇ ಬಂದು ಬೀಳ್ತಾ ಇದೆಯಂತೆ. ಬಿಳಿಯ ಸರ್ಪ, ಕರಿಯ ಸರ್ಪ, ಕೆಂಪು ಸರ್ಪ, 2, 3, 4, 5, 6, 7, 8, 9 ತಲೆಗಳಿರುವಂತಹ ಸರ್ಪಗಳೆಲ್ಲ ಬಂದು ಹುತರಾಗ್ತಾ ಇದ್ದಾರಂತೆ. ದಗ್ಧವಾಗುತ್ತಿರುವಂತಹ ಸರ್ಪಗಳು ಭಯಂಕರವಾದಂತಹ ಚೀರಾಟವನ್ನು ಮಾಡ್ತಾ ಶರೀರವನ್ನು ಸುಟ್ಕೊಳ್ತಾ ಇದೆಯಂತೆ. ಆ ವೇಳೆಗೆ ಸರಿಯಾಗಿ ಸುರಮೆ ಎಂಬ ದೇವನಾಯಿ, ದೇವಜಾತಿಯ ನಾಯಿ ಶ್ವಾನ ಅಲ್ಲಿ ಪ್ರವೇಶ ಮಾಡಿ ಜನಮೇಜಯರಾಜನಿಗೆ ಹೇಳ್ತಾ ಇದೆಯಂತೆ. ಇದು ವಾಸ್ತವವಾಗಿ ಮೊದಲನೆಯ ಅಧ್ಯಾಯ ಆದಿಪರ್ವದಲ್ಲಿ, ಇದೇ ಮೊದಲನೆಯ ಅಧ್ಯಾಯ. ನಾನು ಕೊನೆಗೆ ತಗೊಂಡಿದ್ದೀನಿ ಅಂತ, ಕಥೆಗೆ ಸ್ವಲ್ಪ ಪೂರಕವಾಗಿ ಬರಲಿ ಸಂದರ್ಭಗಳು ಅಂತ. ಮೊದಲನೆಯ ಅಧ್ಯಾಯದಲ್ಲಿ ಸುರಮೆ ಎನ್ನುವಂತಹ ನಾಯಿ ಬಂದು ಮಹಾರಾಜ ಜನಮೇಜಯನಿಗೆ ಹೇಳ್ತಾ ಇದ್ದಾನೆ, ನಿಲ್ಲು ಜನಮೇಜಯ ಮಹಾರಾಜ. ಹೊರಗಡೆ ಬಂದು ನೋಡ್ತಾನೆ, ಏನಿದು, ಯಾರಿದು ಕರೆದಿದ್ದು ಅಂತ ನೋಡ್ತಾನೆ. ನಾಯಿ, ಶ್ವಾನ, ನಿನಗೆ ಮಾತನಾಡುವ ಶಕ್ತಿ ಇದೆಯಾ? ಹೌದು, ನಾವು ದೇವಲೋಕದ ಜಾತಿಯ ನಾಯಿಗಳು. ನನ್ನ ಪುಟ್ಟ ಮಗು, ನನ್ನ ಮರಿನಾಯಿ ನಿನ್ನ ಯಾಗ ಈ ಅಸ್ತಿತ್ವಕ್ಕೆ ಬಂದು ಅಥವಾ ಈ ಮಂಟಪಕ್ಕೆ ಬಂದು ಎಲ್ಲೂ ಏನೂ ತೊಂದರೆ ಮಾಡಲಿಲ್ಲ. ಹೊರಗಡೆ ಎಲ್ಲೋ ಓಡಾಡ್ತಾ ಇದೆ, ಸುಮ್ಮನೆ ಕೂತಿದೆ. ಆ ಸುಮ್ಮನೆ ಕೂತಂತಹ ನನ್ನ ಮರಿಗೆ ನಿನ್ನ ಸಹೋದರರು ಶ್ರುತಸೇನ, ಭೀಮಸೇನ ಇಬ್ಬರು ಮನಸೋ ಇಚ್ಛೆ ದಂಡಿಸಿದ್ದಾರೆ. ನನ್ನ ಮರಿಗೆ ರಕ್ತವನ್ನು ಕಾರುತ್ತಾ ಅಳುತ್ತಾ ಬಂದಿದೆ. ನನ್ನ ಮರಿ ವಿನಾಕಾರಣ ನನ್ನ ನಾಯಿಯ ಮರಿಗೆ ದಂಡಿಸಿದೆಯಾದ ಕಾರಣ ನಿನ್ನ ಈ ಯಾಗ ಮಧ್ಯದಲ್ಲಿ ನಿಲ್ಲಲಿ, ಶಾಪ ಕೊಡು. ಇಲ್ಲೊಂದು ವಿಚಾರವನ್ನು ಹೇಳಿ ಮುಂದೆ ಹೋಗಬೇಕು. ಆದಿಪರ್ವ ಮಹಾಭಾರತ ಪ್ರಾರಂಭದ ಘಟ್ಟ. ಅಲ್ಲಿ ನಾಯಿಯ ಪ್ರವೇಶ. ಮಹಾಭಾರತದ ಕೊನೆಯ ಪರ್ವ ಸ್ವರ್ಗಾರೋಹಣ ಪರ್ವ. ಇನ್ನೇನು ಸ್ವರ್ಗಕ್ಕೆ ಹೋಗಿಬಿಡಬೇಕು, ಎಲ್ಲರೂ ಸತ್ತೋಗಿದ್ದಾರೆ, ಧರ್ಮರಾಜ ಒಬ್ಬನೇ ಹೋಗಬೇಕು. ಅವನ ಜೊತೆ ನಾಯಿ ಹಿಂದೆ ತಿರುಗಿ ಬರ್ತಾ ಇದೆಯಂತೆ. ನನಗೆ ನೀನು ಸ್ವರ್ಗವನ್ನು ಕೊಡದೇ ಇದ್ರೂ ಚಿಂತೆ ಇಲ್ಲ, ಈ ನಾಯಿಯನ್ನು ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಅಂದರೆ
ಈ ಮಹಾಭಾರತಕ್ಕೂ ಈ ನಾಯಿಗೆ ಏನೋ ಒಂದು ನಂಟಿರಬೇಕು. ಮಹಾಭಾರತದ ಆದಿ ಅಂತ್ಯ ಎರಡೂ ನಾಯಿಯಿಂದಲೇ ಆರಂಭ, ನಾಯಿಯಿಂದಲೇ ಪರಿಸಮಾಪ್ತಿ. ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನೇ ಶುನಿಚೈವ ಶ್ವಪಾಕೇ ಚ ಪಂಡಿತಾ ಸಮದರ್ಶಿನಃ. ಪಂಡಿತನಾದವನು ವಿದ್ಯಾ ವಿನಯ ಸಂಪನ್ನನಾದಂಥ ಬ್ರಾಹ್ಮಣನನ್ನು, ವೇದಜ್ಞನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿಂದುವ ಚಂಡಾಳನನ್ನು ಎಲ್ಲರನ್ನ ಒಂದೇ ಸಮವಾಗಿ ಭಾವಿಸಬೇಕು. ಅವರಲ್ಲಿ ಆತ್ಮವಸ್ತುವಿಗೆ ಮಾತ್ರ ಬೆಲೆ ಕೊಡಬೇಕು, ಕಾಣುತ್ತಿರುವ ಶರೀರಕ್ಕೆ ಅಲ್ಲ ಅಂತ. ಇದು ತತ್ವವನ್ನು ಹೇಳ್ತಾ ಇದೆ ಅಂತ. ನಾಯಿ ಹೊರಟು ಹೋಯ್ತಂತೆ. ಆ ವೇಳೆಗೆ ತಕ್ಷಕ ಇಂದ್ರನನ್ನ ಮೊರೆ ಹೋಗಿದ್ದಾನೆ, ಕಾಪಾಡು ಇಂದ್ರ ಅಂತ. ಏಕೆಂದರೆ ಅವನೇ ತಾನೇ ಮುಖ್ಯ. ತಕ್ಷಕನಿಗೋಸ್ಕರ ಸರ್ಪಯಾಗ ನಡೀತಾ ಇದೆ. ಇನ್ನೆಲ್ಲಿ ನನ್ನನ್ನು ಸಾಯಿಸಿಬಿಡ್ತಾರೆ ಅಂತ ಇಂದ್ರನಿಗೆ ಮೊರೆ ಹೋದ. ಇಂದ್ರ ಅಭಯ ಕೊಟ್ಟ, ಇರು ನನ್ನಲ್ಲಿ ಅಂತ. ಆ ವೇಳೆಗೆ ವಾಸುಕಿ ಬಂದು ಆಸ್ತಿಕನನ್ನು ಪ್ರಾರ್ಥನೆ ಮಾಡಿಕೊಂಡ, ದಯಮಾಡಿ ನೀನು ಬಾರಪ್ಪ, ಯಾವ ಕಾರಣಕ್ಕಾಗಿ ನೀನು ಅವತಾರ ಮಾಡಿದೆಯೋ ಆ ಕಾರ್ಯವನ್ನು ಸಂಪನ್ನ ಮಾಡು, ನಮ್ಮ ಈ ಸರ್ಪ ಜಾತಿಯನ್ನು, ನಾಗ ಜಾತಿಯನ್ನು ಉಳಿಸು ಬಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಆ ತಾಯಿ ಮಾನಸಾದೇವಿ ಹೇಳಿ ತನ್ನ ಮಗನಿಗೆ ಜತನವಾಗಿ ಕಳಿಸ್ತಾಳಂತೆ, ಈಗಲೇ ಹೋಗು, ಆ ಕ್ಷಣವನ್ನು ಮಾಡು, ಆ ಕೆಲಸವನ್ನು ಮಾಡು ಅಂತ ಹೇಳಿ. ಆಸ್ತಿಕ ಹೋಗ್ತಾನೆ. ಒಳಗಡೆ ಯಾರಿಗೂ ಬಿಡಬಾರದು ಅಂತ ರಾಜಾಜ್ಞೆ. ಏಕೆಂದರೆ ಯಾರಿಂದ ವಿಘ್ನ ಉಂಟಾಗುತ್ತೋ ಹೇಳಕ್ಕೆ ಬರೋದಿಲ್ವಲ್ಲ, ಇನ್ಯಾರು ಬಂದು ಇನ್ನೇನು ಮಾಡ್ತಾರೋ ಅಂತ ಹೇಳಿ ಯಾರನ್ನು ಬಿಡಬೇಡಿ. ಹಾಗಂದಾಗ ಆ ಬಂದ ಆಸ್ತಿಕನನ್ನು ತಡಿತಾರೆ ಸೇವಕರು. ನಿಲ್ಲಲ್ಲಿ, ಎಲ್ಲಿಗೆ ಹೋಗ್ತಾ ಇದೆಯಾ? ರಾಜನನ್ನು ನೋಡಬೇಕಪ್ಪ, ಸಾಧ್ಯ ಇಲ್ಲ, ಯಾರನ್ನೂ ಬಿಡಬಾರದು ಅಂತ ಮಹಾರಾಜರಾಜ್ಞೆ. ಹೋಗ್ಲಿ ಬಿಡು, ಪರವಾಗಿಲ್ಲ, ಇಲ್ಲೇ ನಿಲ್ತೇನೆ ಅಂತ ಹೇಳಿ ನಿಂತು ಹೊಗಳ್ತಾ ಇದ್ದಾನಂತೆ ಮಾಲ್ಕೌನ್ಸ್. ಬ್ರಹ್ಮದೇವ ಮಾಡಿದ ಯಜ್ಞ, ಸೋಮ ಸೂರ್ಯರು ಮಾಡಿದ ಯಜ್ಞ, ದೇವರಾಜ ಮಾಡಿದ ಯಜ್ಞ, ಯಮಧರ್ಮ ಮಾಡಿದ ಯಜ್ಞಕ್ಕೆ ಸಮಾನವೈ ಜನಮೇ ಜಯ ನಿನ್ನ ಯಜ್ಞ. ಧನ್ಯ ಧನ್ಯನೋ ಪಾರೀಕ್ಷಿತ, ಧನ್ಯ ಧನ್ಯನೋ ನಿನ್ನ ಸಮಾನ ರಾಜರ ಕಾಣೆ ಧರೆಯೊಳಗೆ. ಋತ್ವಿಕರ ಸಮಾನ ಕಾಣೆ, ಸಾಕ್ಷಾತ್ ಬ್ರಹ್ಮಸ್ವರೂಪರೇ ನೆಲೆಸಿಹರು ನಿನ್ನ ಯಾಗಕ್ಕೆ. ನಾನಾ ಬಗೆಯಲ್ಲಿ ವರ್ಣನೆ ಮಾಡ್ತಾನೆ, ಹೊಗಳ್ತಾನೆ. ಯಾರಾದರೂ ಕೆಲಸ ಮಾಡ್ಕೊಳ್ಬೇಕಾದ್ರೆ ನಮಗೆ ಗೊತ್ತಿರೋದು ಒಂದೇ, ಅವ್ರ ಹತ್ರ ಹೊಗಳ್ಬಿಡಿ, ನಿಮಗೆ ಕೆಲಸ ಆಗಿಬಿಡುತ್ತೆ ಅಂತ ಹೊಗಳ್ತಾ ಇದ್ದಾನೆ. ಮಹಾರಾಜನಿಗೆ ತುಂಬ ದೊಡ್ಡ ವಿವರಣೆ, ಒಂದು ಅಧ್ಯಾಯ ಪೂರ್ತಿ ಇದೆ. ಮಹಾರಾಜನ ಕೂರ್ಲಿಕ್ಕಾಗಿಲ್ಲ, ಯಾರೋ ಇಷ್ಟೊಂದು ಚೆನ್ನಾಗಿ ಹಾಡ್ತಾ ಇದ್ದಲ್ಲ, ವರವನ್ನು ಕೊಡೋಣ ಅಂತ ಎದ್ದನಂತೆ. ಎದ್ದರೆ ಆ ಋತ್ವಿಜರು ಹೇಳ್ತಾರೆ, ನಿಲ್ಲು ಮಹಾರಾಜ, ನಮ್ಮ ಗುರಿ ಇರುವಂಥದ್ದು ತಕ್ಷಕ, ಅವನನ್ನೇ ಸಾಯಿಸಿಲ್ಲ, ಹೋದರೆ ತೊಂದರೆಯಾದೀತು. ಹಾಗಾದರೆ ಕರೀರಿ ತಕ್ಷಕನನ್ನ. ತಕ್ಷಕಾಯ ಸ್ವಾಹ, ಬರಲಿಲ್ಲ. ತಕ್ಷಕಾಯ ಸ್ವಾಹ, ಬರಲಿಲ್ಲ. ಏನಾಗಿದೆ ಅಂತ ಬಂಡೆಯ ಮೇಲೆ ಜಲವನ್ನು ಪ್ರೋಕ್ಷಣೆ ಮಾಡಿ ಮಂತ್ರ ಜಲದಿಂದ ನೋಡ್ತಾ ಇದ್ದಾರೆ. ದೃಶ್ಯ ಕಾಣ್ತಾ ಇದೆ. ಎಲ್ಲಿ ಈತ? ದೇವರಾಜನ ಸಿಂಹಾಸನಕ್ಕೆ ಸುತ್ತಿ ಹಾಕ್ಕೊಂಡ್ಬಿಟ್ಟಿದ್ದಾನೆ ತಕ್ಷಕ. ಪ್ರಭು ಜನಮೇಜಯ ನೋಡಿದರ ಎಲ್ಲಿದ್ದಾನೆ ಅಂತ? ಇಂದ್ರನ ಸಿಂಹಾಸನಕ್ಕೆ ಸಿಕ್ಕಿ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡು ಅಂತೀರಾ? ಕರೀರಿ, ಇಂದ್ರನ ಸಹಿತವಾಗಿ ಕರೆದು ಹುತನನ್ನಾಗಿ ಮಾಡಿಬಿಡಿ ಇಂದ. ಕೂಡಲೇ ಈ ಋತ್ವಿಜರು, ಚಂಡ ಭಾರ್ಗವಾದಿಗಳು, ಸಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂದರು. ಸಹೇಂದ್ರ, ಇಂದ್ರ ಸಹಿತವಾಗಿ ತಕ್ಷಕನು ಬಂದು ಹುತನಾಗಿ ಬಿಡಲಿ ಅಂತ. ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಎನ್ನುವಂಥದ್ದನ್ನು ಗಮನಿಸಬೇಕು. ಯಾರಾದರೂ ಸರಿಯಾಗಿ ಮಂತ್ರವನ್ನು ಮತ್ತೆ ಮತ್ತೆ ಗುರುಗಳಿಂದ ಕಲಿತು ಪುನಶ್ಚರಣೆಯನ್ನು ಮಾಡಿದರೆ ಅದಕ್ಕೆ ತನ್ನದೇ ಆದ ವಿಶೇಷ ಶಕ್ತಿ ಇರುತ್ತೆ. ಮಂತ್ರವ ಉಚ್ಚಾರವಾಗ್ತಾ ಇದ್ದ ಹಾಗೆ ದೇವರಾಜ ಸಿಂಹಾಸನ ಸಹಿತ ತಳಕೆಳಕಾಗಿ ಉರುಳ್ತಾ ಇದ್ದಾನಂತೆ. ನೋಡಿದ, ಆಹಾ, ಈಗ ಸರಿ ಇದೆ, ಈಗ ಹೊರಡ್ತೇನೆ ಅಂತ ಹೊರಟನಂತೆ.
ದೇವೇಂದ್ರನಿಗೆ ಗಡ ನಡಗೋಯ್ತು. ಇದೇನು ಗ್ರಹಚಾರ, ಆಶ್ರಯ ಕೊಟ್ಟರೆ ನನ್ನನ್ನು ಸುಡ್ತಾವನಲ್ಲ ಇವನು, ಛೇ ಇವನು ಸಹವಾಸವೇ ಬೇಡ ಅಂತ ಆ ವಜ್ರಾಯುಧದಿಂದ ಹೊಡೆದನಂತೆ. ತಕ್ಷಕ ಆ ಸಿಂಹಾಸನವನ್ನು ಬಿಟ್ಟ, ದೇವಾ ನಾರಾಯಣ ಅಂತ ಜಾರಿದ. ಈ ವೇಳೆಗೆ ಆಚೆ ಬಂದಂತಹ ಜನಮೇಜಯ ರಾಜ ಆಸ್ತಿಕನನ್ನು ನೋಡಿದ. ಆಹಾ, ಎಷ್ಟು ಅದ್ಭುತವಾದಂತಹ ಮಾಧುರ್ಯವಾದ, ಬುದ್ಧಿಯುಕ್ತವಾದ, ಚಾಣಕ್ಷವಾದಂತಹ ಮಾತುಗಳಿಂದ ಹೇಳಿ ನನ್ನನ್ನು ಹೊಗಳಿದ್ದೀಯ, ಸಂತೋಷಪಟ್ಟಿದ್ದೇನೆ ನಿನ್ನ ಮಾತುಗಳಿಗೆ. ಇದೋ ಏನು ವರ ಕೇಳಿಕೋ ಅಂತಹ ಪ್ರಮಾಣವಾಗಿ ಕೊಡ್ತೀಯಾ? ಪ್ರಮಾಣವಾಗಿ ಕೊಡ್ತೇನೆ. ಹಾಗಾದರೆ ಸತ್ರಂ ವಿರಮತ್ವೇ, ನಿನ್ನ ಈ ಸತ್ರ ಈ ಕ್ಷಣದಲ್ಲಿ ವಿರಾಮವನ್ನು ತಗೊಳ್ಳಬೇಕು, ಅಂದರೆ ಕ್ಷಣದಲ್ಲಿ ನಿಲ್ಲಬೇಕು ಅಂತ. ಈ ಒಂದು ವರವನ್ನು ಬಿಟ್ಟು ಇನ್ಯಾವುದಾದ್ರೂ ವರವನ್ನು ಕೇಳಪ್ಪ, ನನ್ನ ಹಸ್ತಿನಾವತಿಯನ್ನೇ ನಿನಗೆ ಒಪ್ಪಿಸ್ಬಿಡ್ತೇನೆ, ಈ ವರವನ್ನು ಮಾತ್ರ ಕೇಳಬೇಡ. ಸಾಧ್ಯವಿಲ್ಲ. ನಿನ್ನ ರಾಜ್ಯವನ್ನು ತಗೊಂಡು ನಾನೇನಯ್ಯ ಮಾಡಲಿ, ವಿರಕ್ತನಾದ ನಾನು, ನನಗೇನಕ್ಕೆ ಬೇಕು ನಿನ್ನ ರಾಜ್ಯ? ಕೊಡುವಂತಿದ್ದರೆ ಪ್ರಮಾಣ ಮಾಡಿದ್ಯಾ, ಈ ವರವನ್ನು ಕೊಡು. ನಿಲ್ಲಲಿ, ಯಾಗ ನಿಲ್ಲಲಿ ಅಂತ ಆದೇಶವನ್ನು ಕೊಟ್ಟುಬಿಟ್ಟನಂತೆ ಜನಮೇಜಯ. ಕೂಡಲೇ ಇನ್ನೇನು ಮೂರ್ಛಿತನಾಗಿ ತಲೆಕೆಳಕಾಗಿ ಬೀಳುತ್ತಿದ್ದಂತಹ ಆ ತಕ್ಷಕ, ತಿಷ್ಠ ಅಂದ ಆಸ್ತಿಕ, ನಿಲ್ಲು ಅಂತ ತನ್ನ ತಪೋಶಕ್ತಿಯಿಂದ. ಹೀಗಾಗಿ ನಿಧಾನವಾಗಿ ಮತ್ತೆ ಜ್ಞಾನ ಬಂತು. ನಿಧಾನವಾಗಿ ಪಕ್ಕದಲ್ಲಿ ಇಳಿದು ವಾಸುಕಿ, ಇನ್ನು ಈ ತಕ್ಷಕ, ಉಳಿದಂತಹ ಕರ್ಕೋಟಕ, ಕಾಳೀಯ, ಧೃತರಾಷ್ಟ್ರ, ಐರಾವತ, ವಾಸುಕಿಯ ಸಹಿತವಾಗಿ ಎಲ್ಲರೂ ಬಂದರಂತೆ. ಆ ವೇಳೆಗೆ ಅಲ್ಲಿ ಮಾನಸಾದೇವಿಯು ಬಂದಿದ್ದಾಳೆ. ತಪಸ್ಸಿಗೆ ಹೋದಂತಹ ಜರತ್ಕಾರು, ಈ ಮೂರೂ ದೇವತೆಗಳು ಬಂದು, ನಾಗ ದೇವತೆಗಳು ಬಂದು ನಿಂತಿದ್ದಾರೆ. ಆ ವೇಳೆಗೆ ಸರಿಯಾಗಿ ಬ್ರಹ್ಮಾದಿ ದೇವತೆಗಳು ಪ್ರತ್ಯಕ್ಷವಾಗಿದ್ದಾರಂತೆ. ಆಸ್ತಿಕನನ್ನು ಕೇಳ್ತಾ ಇದ್ದಾರೆ, ಯಾ ಮಹಾಶಯ, ನಿಮ್ಮಿಂದಾಗಿ ಇಂದು ನಮ್ಮ ಸರ್ಪ ಸಂತತಿ ಉದ್ಧಾರವಾಯಿತು, ಸಂಪೂರ್ಣವಾಗಿ ದಹನವಾಗಿಬಿಡಬೇಕಾಗಿತ್ತು, ನಮ್ಮ ಜಾಡೆ ಇಲ್ಲದಂತಾಗಿಬಿಡಬೇಕಾಯಿತು. ಅಂಥದ್ದನ್ನು ನೀನು ಉಳಿಸಿದ್ದೀಯಾ, ಏನು ಬರಬೇಕಾದರೂ ಕೇಳಿಕೊಳ್ಳಪ್ಪ. ನನಗೆ ಯಾಕಯ್ಯ ವರ, ವಿರಕ್ತನಾದ ನನಗೆ ಯಾವರೂ ಬೇಕಾಗಿಲ್ಲ, ಆದರೆ ಲೋಕ ಕಲ್ಯಾಣಕ್ಕಾಗಿ ನಾನು ನಿಮ್ಮಲ್ಲಿ ಈ ವರವನ್ನು ಕೇಳ್ತಾ ಇದ್ದೇನೆ ಅಂತ. ಲೋಕ ಕಲ್ಯಾಣಕ್ಕಾಗಿ ಕೇಳ್ತಾನಂತೆ. ನೋಡಿ, ನಮಗೆ ಯಾರಿಗಾದರೂ ಕೇಳಬೇಕಾಯ್ತು ಏನು ವರ ಬೇಕು ಅಂತ, ನಮ್ಮನೆ ಗೋಡೆ ಎಲ್ಲ ಬಂಗಾರ ಆಗೋಂಗೆ ಮಾಡು ಅಂತಿದ್ವಿ ನಾವು. ಆಸ್ತಿಕ ಹೇಳ್ತಾನೆ, ಯಾರು ಪ್ರಾತಃ ಕಾಲದಲ್ಲಿ, ಬೆಳಗಿನ ಜಾವದಲ್ಲಿ ಹಾಗೂ ಸಾಯಂ ಸಂಧ್ಯಾಕಾಲದಲ್ಲಿ ಈ ಸತ್ರಯಾಗದ ವಿಚಾರವನ್ನು ಹೇಳ್ತಾರೋ ಅವರಿಗೆ ಸರ್ಪದೋಷಗಳು ಆಗಬಾರದು, ನಾಗಗಳೇ ನಿಮ್ಮಿಂದ ಯಾವುದೇ ವಿಧವಾದಂತಹ ತೊಂದರೆಗಳಾಗಬಾರದು. ಮತ್ತು ಅವರ ಜಾತಕದಲ್ಲಿ ಸರ್ಪದೋಷಗಳು ಅಂತೇನಾದರೂ ಇದ್ದರೆ, ಕಾಳಸರ್ಪದೋಷಾದಿ ಇತ್ಯಾದಿಗಳು ದೋಷವಿದ್ದವರು ಈ ಕಥೆಯನ್ನು ಭಕ್ತಿಪೂರ್ವಕವಾಗಿ ಕೇಳಿದರೆ ಸಾಕು, ಅವರಿಗೆ ಆ ದೋಷಗಳು ನಿವಾರಣೆಯಾಗಲಿ. ಮತ್ತೆ ಮಧ್ಯಮಾವತಿ ಮಂಗಳ ಸರ್ಪಾಪಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನಮೇ ಜಯ ಯಜ್ಞಾಂತೆ ಆಸ್ತಿಕಾ ವಚನಂ ಸ್ಮರ. ಸರ್ಪಗಳೇ ನೆನಪಿಟ್ಟುಕೊಳ್ಳಿ, ಇನ್ನು ಮುಂದೆ ಯಾರಾದರೂ ದಾರಿಯಲ್ಲಿ ಹೋಗುವಾಗ ಅಥವಾ ಅವರ ಮನೆಯಲ್ಲಿ ಸರ್ಪಗಳು ನೀವೇನಾದರೂ ನುಗ್ಗಿದರೆ ಯಾರಿಗೂ ತೊಂದರೆ ಮಾಡಬಾರದು. ಅವರು ಒಂದು ಮಾತನ್ನು ಹೇಳ್ತಾರೆ, ಸರ್ಪವೇ ನಿನಗೆ ಶುಭವಾಗಲಿ, ನಿನಗೆ ಮಂಗಳವಾಗಲಿ. ಅಂದು ಆ ಜನಮೇಜಯರಾಜನ ಸರ್ಪಯಾಗದ ಕೊನೆಯಲ್ಲಿ ಆಸ್ತಿಕನು ಕೊಟ್ಟ ಮಾತನ್ನು ನೆನಪಿನಲ್ಲಿಟ್ಟುಕೋ. ಆತ ನಿಮಗೆಲ್ಲ ಅಭಯವನ್ನು ಕೊಟ್ಟಿದ್ದಾನೆ, ನಿಮ್ಮೆಲ್ಲರ ಪ್ರಾಣ ರಕ್ಷಣೆಯನ್ನು ಮಾಡಿದ್ದಾನೆ. ಇದು ಆಸ್ತಿಕ 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 ಅನ್ನುವಂತಹ ನಾಮಸ್ಮರಣೆ ಮಾಡಿದ್ದೇನೆ, ಶುಭವಾಗಲಿ ನಿನಗೆ, ಹೊರಡು, ಯಾರಿಗೂ ತೊಂದರೆ ಕೊಡಬೇಡ ಅಂತ ಹೇಳಿದರೆ ಹೊರಟು ಬಿಡಬೇಕು ಅಂತ. ಅದು ಯೋಗ್ಯವಾದಂಥ ಸರ್ಪಗಳು ಹಾಗೆ ಮಾಡ್ತಾವೆ ಅಂತ ಇಂದಿಗೂ ಸಹ ಕೆಲವರು ಅನುಭಾವಿಗಳು ಈ ಮಾತನ್ನು ಹೇಳ್ತಾರೆ. ಹೀಗಾಗಿ ಯಾರು ಈ ನವನಾಗ ಸ್ತೋತ್ರವನ್ನು ಪಠನೆ ಮಾಡಿ ಆಸ್ತಿಕನನ್ನು ಪ್ರಾರ್ಥನೆ ಮಾಡ್ತಾರೆ, ಅನಂತಂ ವಾಸುಕೀಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳೀಯಂ ಥತಾ. ಈ ನವನಾಗರನ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾನೆ. ಹೀಗಾಗಿ ಇಂದಿಗೂ ಸಹ ಯಾರು ಈ ನವನಾಗರ ಸ್ಮರಣೆಯನ್ನು, ಮಾನಸಾದೇವಿ 12 ನಾಮಗಳನ್ನು, ಪ್ರತಿನಿತ್ಯ ಅಶ್ವತ್ಥ ಕಟ್ಟೆಯಲ್ಲಿ ಇರಬಹುದಾದ ಈ 3 ದೇವತೆಗಳನ್ನು, ಆಗಲೇ ಹೇಳಿದಂತೆ ಮಾನಸಾದೇವಿ ಮಧ್ಯದಲ್ಲಿ ನಾಗದೇವತೆ, ಆ ಕಡೆಯಲ್ಲಿ ಜಂಟಿಯಲ್ಲಾಗಿರತಕ್ಕಂಥದ್ದು ಜರತ್ಕಾರು ಸ್ತ್ರೀ ಪುರುಷರು,
ಏಕವಾಗಿರುವಂಥದ್ದು ಆ 5 ಹೆಡೆಯ ದೇವ ಆಸ್ತಿಕ. ಅವನೇ ಸರ್ಪಕುಲವನ್ನು ಉದ್ಧಾರ ಮಾಡಿದಂಥ ಮಹಾಶಯ. ಹೀಗಾಗಿ ಸರ್ಪದೋಷಗಳು ನಮ್ಮ ನಿಮ್ಮ ಜಾತಕದಲ್ಲಿ ಇದ್ದರೆ ಈ ಕಥೆಯಿಂದ ಅದು ನಿವಾರಣೆಯಾಗತ್ತೆ ಅಂತ ವ್ಯಾಸ ಭಗವಾನರ ಫಲಶ್ರುತಿಯನ್ನು ಹೇಳಬೇಕಾಗಿದೆ. ಅದಕ್ಕೆ ಇದಮಾಖ್ಯಾನಂ ಮಯ ಆಸ್ತಿಕಂ ಯಥಾವತ್ತವ ಕೀರ್ತನಂ ಯತ್ಕೀರ್ತಯತ್ವ ಸರ್ಪೇಭ್ಯೋ ನ ಭಯಂ ವಿದ್ಯತೆ, ಸರ್ಪೇಭ್ಯೋ ನ ಭಯಂ ವಿದ್ಯತೆ. 8 ಗಂಟೆ 5 ನಿಮಿಷ ಆಗೋಯ್ತು. ಮಹಾರಾಜ ಮಾಡಿದಂತಹ ದೋಷವನ್ನು ಅರ್ಥ ಮಾಡಿಕೊಂಡ. ಸರ್ಪಯಾಗವನ್ನು ನಿಲ್ಲಿಸಿ ಆದಮೇಲೆ ಅವನ ಮನಸ್ಸಿಗೆ ಖೇದ ಉಂಟಾಯಿತಂತೆ. ಒಬ್ಬ ನಾಗನಿಗಾಗಿ, ಒಬ್ಬ ಸರ್ಪನಿಗಾಗಿ ಇಷ್ಟೊಂದು ಸರ್ಪಧ್ವರವನ್ನು ಮಾಡಿಬಿಟ್ನಲ್ಲ, ಇದು ನ್ಯಾಯವಲ್ಲ. ಈ ದೋಷವನ್ನು ಹೇಗೆ ಹೋಗಲಾಡಿಸ್ಕೊಳ್ಳಿ ಅನ್ನುವಾಗ ವ್ಯಾಸ ಭಗವಾನರು ಶಿಷ್ಯ ಸಹಿತವಾಗಿ ಬರ್ತಾರೆ. ಬಂದಂತಹ ವ್ಯಾಸ ಭಗವಾನರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವರಲ್ಲಿ ತಮ್ಮ ಮನವಿಯನ್ನು ಸಲ್ಲಿಸ್ತಾನೆ ಜನಮೇಜಯ ಮಹಾರಾಜ. ಆಗ ವ್ಯಾಸ ಭಗವಾನರು ಹೇಳ್ತಾರೆ, ನಿಮ್ಮ ಹಿರಿಯರಾದಂತಹ ಪಾಂಡವರ ಚರಿತ್ರೆಯನ್ನು, ಕೃಷ್ಣನ ಚರಿತ್ರೆಯನ್ನು ಕೇಳು. ನನ್ನ ಶಿಷ್ಯನಾದ ವೈಶಂಪಾಯನ ನಿನಗೆ ನಿನ್ನ ಹಿರಿಯರ, ನಿನ್ನ ಪೂರ್ವಿಕರ ಚರಿತ್ರೆಯನ್ನು ಸಮಗ್ರವಾಗಿ ಹೇಳ್ತಾನೆ. ಯಾರು ಮಹಾಭಾರತದ ಕಥೆಯನ್ನು ಶ್ರದ್ಧಾಪೂರ್ವಕವಾಗಿ ಗುರುವನ್ನು ಮುಂದೆ ಇಟ್ಟುಕೊಂಡು ಕೇಳ್ತಾರೋ, ಶಾಸ್ತ್ರಬದ್ಧವಾದ ಯೋಗ್ಯವಾದ ವಿಚಾರಗಳಿಂದ ಇಲ್ಲಿ ಏನನ್ನು ದಾಖಲು ಮಾಡಿದರೆ ಅದನ್ನು ಹೇಳುವಂಥದ್ದಾದರೆ ಅವರಿಗೆ ಇಹದಲ್ಲಿ ಎಲ್ಲ ವಿಧವಾಗಿರಬಹುದಾದಂತಹ ದೋಷಗಳಿಂದ ಮುಕ್ತಿಯಾಗಿ ಅವರಿಗೆ ಉತ್ತಮ ಸದ್ಗತಿ ಸಿಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅವರಿಗೆ ಸಿದ್ಧಿಯಾಗತ್ತೆ ಅಂತ ಹೇಳಿ ವೈಶಂಪಾಯರನ್ನು ಕೋರಿಸಿದಾಗ ವಿತತ ಪುಸ್ತಕವನ್ನು ಸುಗಂಧಾಕ್ಷತೆಯೊಳರ್ಚಿಸಿ, ವಿತತ ಪುಸ್ತಕವನ್ನು ಸುಗಂಧಾಕ್ಷತೆಯೊಳರ್ಚಿಸಿ, ಆ ಗ್ರಂಥವನ್ನು ಬರೆದಿದ್ದರಲ್ಲ, ಗಣಪತಿ ಬರೆದಿದ್ದಲ್ಲ, ಆ ಗ್ರಂಥಕ್ಕೆ ಗಂಧ, ಪುಷ್ಪ ಇತ್ಯಾದಿಗಳನ್ನು ಅರ್ಚನೆ ಮಾಡಿ ವೈಶಂಪಾಯನರು ಕಥೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯರಾಜ ಕೇಳ್ತಾ ಇದ್ದಾನೆ, ಅಲ್ಲೆಲ್ಲ ಸಭಿಕರು ಕೇಳ್ತಾ ಇದ್ದಾರೆ. ಅಲ್ಲಿ ಮತ್ತೊಬ್ಬರು ಕೂತಿದ್ದಾರೆ, ಸೂತ ಪುರಾಣಿಕರು. ಅವರು ಅದನ್ನು ಕೇಳಿ ಶೌನಕಾದಿಗಳ ಮುಂದೆ ಹೇಳಿದರು. ಅದೇ ನಮಗೆ ಸಿಕ್ಕ ಮಹಾಭಾರತ ಅಂತ ಹಿರಿಯರು ನಮಗೆ ಹೇಳಿಕೊಂಡು ಬಂದಿರುವಂಥ ಪದ್ಧತಿ. ಇಲ್ಲಿಯ ತನಕ ನನಗೆ ಈ ಸರ್ಪಯಾಗದ ಕಥಾಭಾಗವನ್ನು ಮೊಟ್ಟ ಮೊದಲಿಗೆ ಈ ವೇದಿಕೆಯನ್ನು ಕೊಟ್ಟು ಪರಿಚಯವನ್ನು ಮಾಡಿಸಿದಂಥ ಅವರ ಹೆಸರು ಹೇಳೋದಕ್ಕೂ ನನಗೆ ಸ್ವಲ್ಪ ಯೋಗ್ಯತೆ ಬೇಕು. ಏಕೆಂದರೆ ಅವರು ಅಂಥ ಹಿರಿಯರು, ಹಿರಿಯ ವಿದ್ವಾಂಸರು, ತುಂಬ ದೊಡ್ಡ ಹೃದಯ ಶ್ರೀಮಂತಿಕೆ ಇರುವಂಥ ಸಹೃದಯರು, ನನಗೆ ಹಿರಿಯರು, ನನಗೆ ಪೂಜ್ಯರಾದಂತಹ ಶ್ರೀಯುತ ಅನಂತ ಪದ್ಮನಾಭ ಭಟ್ ಸರ್ ಅವರು ಮೊಟ್ಟ ಮೊದಲ ಬಾರಿಗೆ ನನಗೆ ಈ ವೇದಿಕೆಯನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರ ಹಿಂದೆ ಯಾರ್ಯಾರಿದ್ದಾರೆ ಅಂತ ನನಗೆ ನಿಜವಾಗಲೂ ಗೊತ್ತಿಲ್ಲ. ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡಿ. ಅವರಿಗೆ ಪೂರಕವಾಗಿ ನಿಂತು ಈ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತಿರೋಂಥ ಸಮಸ್ತ ಹಿರಿಯರಿಗೆ, ಸಮಸ್ತ ದಾನಿಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಎಲ್ಲ ಮಾತೆಯರಿಗೆ, ಎಲ್ಲ ಹಿರಿಯರಿಗೆ, ವಿದ್ವಾಂಸರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಕಲಾವಿದರಿಗೆ ವಂದಿಸಿ ನಾನು ಕಥಾಭಾಗಕ್ಕೆ ಮಂಗಳವನ್ನು ಹಾಡ್ತೇನೆ. ವೇದ ಪಾರಾಯಣ ಫಲ ಗಂಗಾದಿ ತೀರ್ಥ ಸ್ನಾನ ಫಲ, ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ, ವೃಕ್ಷಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮ ಯಾಗ ಫಲ. ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವುದಾಧರಿಸಿ ಭಾರತದೊಳು ಒಂದಕ್ಷರವ ಪೇಳ್ದವಗೆ. ಜೈ ಇಂದಿರಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ, ಗೋಪೀ ಜನವಲ್ಲಭ ಗೋವಿಂದ, ಏಡುಕುಂಡಲವಾಡ ವೆಂಕಟರಮಣ ಗೋವಿಂದ. ಹರ ನಮ ಪಾರ್ವತೀ ಪದಯೇ. राजा रामचंद्र महाराज की, महारुद्र हनुमान की, सब साधु संतन की, सनातन धर्म की, भारत माता की, भारत माता की, भारत माता की. जय श्री राम, जय श्री राम, जय श्री राम. ओम शांति शांति. ವಿನೂತನ ರೀತಿಯಲ್ಲಿ ಇವತ್ತಿನ ಕಥೆಯನ್ನು ಪ್ರಸ್ತುತಪಡಿಸಿದಂತಹ ಜನಮೇಜಯನ ಸರ್ಪಯಾಗವನ್ನು ಪ್ರಸ್ತುತಪಡಿಸಿದಂತಹ
ಶಿವಶಂಕರದಾಸ್ ಬೆಂಗಳೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದ ಅರ್ಪಿಸ್ತೇನೆ. ಇವರಿಗೆ ವೆಂಕಟರಾಜ ಜೋಯಿಸ್ ಅವರು ವೇದಿಕೆಗೆ ಬಂದು ಕಲಾವಿದರನ್ನು ಗೌರವಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಬಹಳ ಉತ್ತಮ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮೆಲ್ಲರನ್ನು ರಂಜಿಸಿದಂತಹ ಶಿವಶಂಕರದಾಸ್ ಬೆಂಗಳೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಇವರಿಗೆ ಹಾರ್ಮೋನಿಯಂ ಸಹಕರಿಸಿದಂತಹ ಶಿವರಾಮ್ ಭಾಗವತ್ ಇಲ್ಲಾಪುರ ಇವರಿಗೂ ಕೂಡ ಅನಂತ ಧನ್ಯವಾದ ಅರ್ಪಿಸುತ್ತೇವೆ. ಹಾಗೆ ತಬಲಾದಲ್ಲಿ ನಮ್ಮವರೇ ಆದಂತಹ ಜೀವನ್ ಆಚಾರ್ಯರು ಉತ್ತಮ ರೀತಿಯಲ್ಲಿ ಸಹಕರಿಸಿದ್ದಾರೆ, ಅವರಿಗೂ ಕೂಡ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಾಳೆ ಶ್ರೀ ಈಶ್ವರದಾಸ್ ಕೊಪ್ಪೆ ಸರಿವರಿಂದ ರಾಜಾ ಸತ್ಯ ಹರಿಶ್ಚಂದ್ರ ಎಂಬಂತಹ ಕಥಾಭಾಗ ಹೊರಗೆದ ರೂಪದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಮೊದಲನೇ ಪ್ರಶ್ನೆ, ಉತ್ತಂಕ ಗುರುದಕ್ಷಿಣೆ ಪಡೆಯಲು ಯಾವ ರಾಜ್ಯದಲ್ಲಿ ಹೋದನು? ಉತ್ತಂಕ ಗುರುದಕ್ಷಿಣೆ ಪಡೆಯಲು ಯಾವ ರಾಜ್ಯದಲ್ಲಿ ಹೋದನು? ಎರಡನೇ ಪ್ರಶ್ನೆ, ಪರೀಕ್ಷಿತ ಯಾವ ಋಷಿಗೆ ಸತ್ತ ಸರ್ಪವನ್ನು ಸುತ್ತಿದ? ಪರೀಕ್ಷಿತ ಯಾವ ಋಷಿಗೆ ಸತ್ತ ಸರ್ಪವನ್ನು ಸುತ್ತಿದ? ಸರ್ಪ ಮಾತೆಯ ಹೆಸರೇನು ಹಾಗೂ ತಂದೆ ಯಾರು? ನಾಲ್ಕನೇ ಪ್ರಶ್ನೆ, ಸರ್ಪಯಾಗ ನಿಲ್ಲಲಿ ಎಂದು ಶಪಿಸಿದ ನಾಯಿಯ ಹೆಸರೇನು? ಸರ್ಪಯಾಗ ನಿಲ್ಲಲಿ ಎಂದು ಶಪಿಸಿದ ನಾಯಿಯ ಹೆಸರೇನು? ಕೊನೆಯ ಪ್ರಶ್ನೆ, ತಕ್ಷಕ ಸರ್ಪನು ಮಾರ್ಗದಲ್ಲಿ ಸಂಧಿಸಿದ ವೈದ್ಯ ಸಂಜೀವಿನಿ ವಿದ್ಯೆ ತಿಳಿದ ಪಂಡಿತನ ಹೆಸರೇನು? ತಕ್ಷಕ ಸರ್ಪನು ಮಾರ್ಗದಲ್ಲಿ ಸಂಧಿಸಿದ ವೈದ್ಯ ಸಂಜೀವಿನಿ ವಿದ್ಯೆ ತಿಳಿದ ಪಂಡಿತನ ಹೆಸರೇನು? ಧನ್ಯವಾದಗಳು. ಅವ್ರ ಮಕ್ಕಳಿಗೆ ಹೇಳಬೇಕೀಗ. ಎಲ್ಲರೂ ದಯವಿಟ್ಟು ಸಾಲಾಗಿ ಉಪಹಾರವನ್ನು ಸ್ವೀಕರಿಸಿ ಕಸವನ್ನು ಕಸದ ಹೊಟ್ಟೆಯಲ್ಲಿ ಹಾಕಿ ನಮ್ಮೊಂದಿಗೆ ಸಹಕರಿಸಬೇಕಂತ ಮತ್ತೊಂದು ವಿನಂತಿ ಮಾಡ್ಕೊಳ್ತೀನಿ.